ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರು ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮಂಗಳವಾರ ನವದುರ್ಗೆಯರ ವಾರ. ಎಲ್ಲ ದೇವಿಯರು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಯಾರೆಲ್ಲ ಇವತ್ತು ವಿಶೇಷವಾಗಿ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಜೊತೆಯಾಗಿ ಬಾಳೋ ಹಾಗೆ ಹರಸಲಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರಿ ಅವರೆಲ್ಲರೂ ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ, ಹಾಗೂ ನಮ್ಮ ಪ್ರೀತಿಯ ನಮ್ಮೆಲ್ಲರ ಬೇಕೇ ಬೇಕಾಗಿರ್ತಕ್ಕಂಥ ಮಳೆಯ ಸುದ್ದಿ ಏನಿದೆ ಅಂತಕ್ಕಂಥದ್ದು ನೋಡೋಣ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಂದಿನಂತೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಒಂದಷ್ಟು ಕಿವಿ ಮಾತುಗಳು. ದಯವಿಟ್ಟು ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಸೊ ದಯವಿಟ್ಟು ಟಿ ವಿ ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ಟಿ ವಿ ನೋಡ್ತಾ ಮಾತಾಡ್ತಿದ್ರು ಕೂಡ ಸಂಪೂರ್ಣವಾಗಿ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಪ್ರಶ್ನೆಗೆ ಉತ್ತರ ಸಂಧಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೊಬಿಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೆಳಗ್ಗೆ ಸಾಕಷ್ಟು ಕೆಲಸದ ಒತ್ತಡದಲ್ಲಿರ್ತೀರಿ, ಸ್ವತಃ ನೀವೇ ಕೆಲಸಕ್ಕೆ ಹೋಗ್ತಾ ಇರ್ತೀರಿ ಅಥವಾ ಮನೆಯವರಿಗೆ ಕೆಲಸಕ್ಕೆ ಕಳಿಸೋದು, ಮಕ್ಕಳಿಗೆ ಶಾಲೆಗೆ ಕಳಿಸೋದು, ಅತ್ತೆ ಮಾವನರಿಗೆ ತಿಂಡಿ ಮಾಡೋದು, ಹೀಗೆ ಸಾಕಷ್ಟು ಒತ್ತಡದಲ್ಲಿ ಇರ್ತೀರಿ, ಅವರ ಎಲ್ರಿಗೋಸ್ಕರನೇ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ನೀವು ಕಾರ್ಯಕ್ರಮವನ್ನು ಆರಾಮಾಗಿ ನಿಮ್ಮ ಕುಟುಂಬದ ಜೊತೆ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಯಾರಿಗೆ ಬೆಳಿಗ್ಗೆನೂ ಆಗೋದಿಲ್ಲ, ಯಾರಿಗೆ ಸಂಜೆನೂ ಆಗೋದಿಲ್ಲ, ಅವ್ರಿಗೋಸ್ಕರ ಈ ಕಾರ್ಯಕ್ರಮ ವಿಶೇಷವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ನಿಮ್ಮ ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ, ಅದೇ ರೀತಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ಅಲ್ಲಿ ನೀವು ಕನ್ನಡದಲ್ಲೇ ತಿಳಿಸ್ಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ತಿಳಿಸ್ಬೋದು ಯಾವ ರೀತಿ ಕಾರ್ಯಕ್ರಮವನ್ನು ನಿಮ್ಮ ಪ್ರೀತಿಯ V1 ವಾಹಿನಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಿ. ಅದು ಆರೋಗ್ಯದ ಕುರಿತಾಗಿರ್ಬೋದು, ಕ್ರೀಡೆ ಕುರಿತಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ಹೇಳಿ ನೋಡೋಣ. ಬಹುಶಃ ಮಂಜುಳಾ ಮೇಡಮ್ ಅಂತ ಅನ್ಸುತ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಸರ್, ನಮ್ಮ ತಂಗಿ ಸವಿತಾ ಅಂತ ಹೇಳ್ಬಿಟ್ಟು ಸವಿತಾ ಬಸವರಾಜ್ ಅವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸರ್. ಸವಿತಾ ಬಸವರಾಜ್ ಅವರಿಗೆ ನಮ್ಮ ಕಡೆಯಿಂದ ಕೂಡ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ನೆಮ್ಮದಿ ಎಲ್ಲವನ್ನು ನೀಡಿ ಕರುಣಿಸ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಮೊನ್ನೆ ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತು, ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇ ಕೂಡ ಇತ್ತು. ಸೊ ಸಾಕಷ್ಟು ಜನ ಮ್ಯೂಸಿಕ್ ಡೇ, ಸಂಗೀತ ದಿವಸ, ಹಾ ಅದು ಕೂಡ ಇತ್ತು. ಸೊ ಸಾಕಷ್ಟು ಜನ ಆ ಒಂದು ಮ್ಯೂಸಿಕ್ನಲ್ಲಿ ಹೇಗೆ ತಲ್ಲೀನರಾಗ್ತಾರೆ ಅಂತ ಹೇಳಿದ್ರೆ ಅದನ್ನ ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಕಳೆದೋಗ್ಬಿಡ್ತಾರೆ. ಅಕ್ಕಪಕ್ಕ ಅವ್ರಿಗೆ ಏನಂದ್ರೆ ಏನು ಗೊತ್ತೇ ಇರೋಲ್ಲ. ಆ ಹಾಡುಗಳು ಅವ್ರವ್ರ ಫೇವ್ರೇಟ್ ಹಾಡುಗಳು ಬಂದ್ಬಿಡ್ತು ಅಂದ್ರೆ ಅಷ್ಟು ಅವ್ರು ಮಗ್ನರಾಗ್ಬಿಡ್ತಾರೆ. ಸೊ ನಿಮ್ಮ ಫೇವ್ರೇಟ್ ಹಾಡು ಯಾವುದಮ್ಮ? ನನ್ನ ಫೇವ್ರೇಟ್ ಹಾಡು ಅಂದ್ರೆ ಬಾಳುವಂತ ಆಕಸ್ಮಿಕ ಫಿಲಮ್ ಇಲ್ಲಿ ಬಾಳುವಂತ ಹೂವೇ ಬಾಡುವ ಆಸೆ ಏಕೆ ಅಂತ ಇದೆಯಲ್ಲ, ಆ ಸಾಂಗ್ ಇಷ್ಟ ಸರ್. ಓಕೆ, ಯಾಕೆ ಪರ್ಟಿಕ್ಯುಲರ್ ಆಗಿ ಆ ಸಾಂಗ್ ಇಷ್ಟ ಅಂತ ಕೇಳ್ಬೋದಾ? ಆ ಹಾಡಿನಲ್ಲಿ ಆಶಾವಾದ ಮನೋಭಾವನೆ ಇದೆ ಅಲ್ಲ ಸರ್, ಅದಕ್ಕೋಸ್ಕರ. ಓಕೆ, ಸೊ ಲೈಫ್ ಅದನ್ನ ಪಾಸಿಟಿವಿಟಿ ಆಗಿ ತಗೋಬೇಕು. ಏನೇ ಬಂದ್ರು ನಾವು ಸಹಜವಾಗಿ ಸ್ವೀಕರಿಸಬೇಕು, ಬದುಕಿನಲ್ಲಿ ಆಶಾವಾದಿ ಆಗಿರ್ಬೇಕು ಅಂತ ಹೇಳುತ್ತಲ್ಲ, ಸಾಂಗ್ ಅದಕ್ಕೋಸ್ಕರ. ಸೂಪರ್ ಸೂಪರ್, ಅದ್ಭುತವಾಗಿರ್ತಕ್ಕಂಥ ಗೀತೆ. ಸಾಕಷ್ಟು ಜನರಿಗೆ ಒಂದು ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಗೀತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನೆ ಬಿಟ್ಟು ಹೋದರೂ ವಾಪಸ್ ಬಂದಿದ್ರಂತ ಸರ್ ಆ ಸಾಂಗ್ ಕೇಳ್ಬಿಟ್ಟು. ನಿಜ ನಿಜ ನಿಜ. ಸೊ ಲೈಫಲ್ಲಿ ಪ್ರತಿಯೊಂದು ಕ್ಷಣ ಒಂದು ಮೋಟಿವೇಶನ್ ಅಂತಕ್ಕಂಥದ್ದು ಬೇಕಾಗತ್ತೆ. ಒಂದು ಪುಟ್ಟ ಮಗುಗೆ ನಿನ್ ಕೈಲಿ ಆಗಲ್ಲ ಅಂದ್ಬಿಟ್ರೆ ಅದು ಡಿಸಪಾಯಿಂಟ್ ಆಗ್ಬಿಡುತ್ತೆ. ಅದನ್ನೇ ಒಂದ್ಸರಿ ಚಪ್ಪಾಳೆ ತಟ್ಬಿಟ್ಟು ಸೆಲ್ಫ್ ಮೋಟಿವೇಶನ್ ಬಗ್ಗೆ ಹೇಳುತ್ತಲ್ಲ ಸರ್, ಬೇರೆ ಯಾರೋ ನಮ್ಮನ್ನ ಮೋಟಿವ್ ಮಾಡ್ತಾರೆ ಅನ್ನೋದಕ್ಕಿಂತ ನಮಗ್ ನಾವೇ ಮೋಟಿವೇಟ್ ಮಾಡ್ಕೋಬೇಕು ಅಂತ ಹೇಳುತ್ತಲ್ಲ ಸರ್ ಆ ಸಾಂಗ್. ನಿಜ ನಿಜ. ಬಟ್ ಏನು ಅಂದ್ರೆ ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದ್ರೆ ಒಂದಷ್ಟು ಪುಷಪ್ಸ್ ಬೇಕೇ ಬೇಕಾಗತ್ತೆ, ಒಂದಷ್ಟು ಬ್ಯಾಕ್ ಸಪೋರ್ಟ್ ಅನ್ನೋದು ಬೇಕೇ ಆಗತ್ತೆ. ಅಫ್ಕೋರ್ಸ್ ಸೆಲ್ಫ್ ಮೋಟಿವೇಶನ್ ಯಾರು ಮಾಡ್ಕೋಬಹುದು ಅಂದ್ರೆ ಸಂಪೂರ್ಣವಾಗಿ ಮೆಚ್ಯೂರ್ಡ್ ಆಗಿರ್ತಕ್ಕಂಥವ್ರು, ಆಧ್ಯಾತ್ಮದಲ್ಲಿ ಇರ್ತಕ್ಕಂಥವ್ರು, ಅವ್ರು ಯಾವತ್ತೂ ಸೋಲೋಕೆ ಇಷ್ಟಪಡಲ್ಲ ಅಲ್ವಾ? ಸೊ ಅಂಥವ್ರಿಗೆಲ್ಲ ಖಂಡಿತ ಸೆಲ್ಫ್ ಮೋಟಿವೇಶನ್ ಇದ್ದೇ ಇರುತ್ತೆ. ಅವ್ರು ಏನಿಲ್ಲ ಅಂದ್ರೂ ಕೂಡ ನನ್ನನ್ನ ಭಗವಂತ ಇದ್ದಾನೆ, ನಾನು ಮುಂದೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾರೆ ಅಲ್ವಾ? ಎಸ್, ಥ್ಯಾಂಕ್ ಯು ಮಾ. ಸೊ ನಿಮ್ಮ ಒಂದು ಫೇವ್ರೇಟ್ ಗೀತೆನ ಇವತ್ತು ಹೇಳ್ಬೋದಾ ನಮ್ಮ ಮುಂದೆ? ಹಾ ಸರ್ ಖಂಡಿತ
ಹೇಳಿಮ್ಮ. ಆಡುವಂತ ಹೂವೇ ಪಾಡುವ ಕೈಯೇಕೆ, ಆಡುವಂತ ಕೋಗಿಲೆ ಅಳುವ ಕೈಯೇಕೆ, ಅವಳು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿ ದೋಣಿ ಮೇಲೆ ಯಾನ ಯೋಗ್ಯವೇ, ಬಾಳುವಂತ ಹೂವೇ ಬಾಡುವ ಕೈಯೇಕೆ, ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು, ವ್ಯರ್ಥ ವ್ಯಸನದಿಂದ ಸಿಹಿಯ ಕೂಡಬೇವು, ಸಣ್ಣ ಬಿರುಕು ಸಾಲದೆ ತುಂಬು ದೋಣಿ ಸೇರಲು, ಸಣ್ಣ ಅಳುಕು ಸಾಲದೆ ತುಂಬು ಬದುಕು ಹೊರಡಾಗಲು, ಬಾಳುವಂತ ಹೂವೇ ಬಾಡುವ ಏಕೆ, ಆಡುವಂತ ಕೋಗಿಲೆ ಅಳುವ ಏಕೆ. ಧನ್ಯವಾದಗಳು. ತುಂಬ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ. ನೀವು ಹೇಳಿದಾಗೆ ಸಾಕಷ್ಟು ಜನರ ಜೀವನದಲ್ಲಿ ಒಂದು ಇನ್ಸ್ಪಿರೇಷನ್ನ ಕೊಟ್ಟಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಗೀತ ಸಂಯೋಜನೆ, ಭಾವಪೂರ್ಣ ಒಂದು ಶೈಲಿ ಇರ್ತಕ್ಕಂಥ ಹಾಡು. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಒಳ್ಳೆದಾಗಲಿ, ಹೀಗೆ ಕರೆ ಮಾಡ್ತಾರೆ. ಫೋಟೋ ಏನಾದರೂ ಕಳಿಸಿದ್ರಾ? ಕ್ವಶನ್ ಆನ್ಸರ್ ಓಕೆ, ಕೇಳ್ತೀನಿ. ಸೊ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಬಂದು, ಒನ್ಸ್ ಅಗೇನ್ ನಾವು ರಾಮಾಯಣದ ಕುರಿತಾಗಿಯೇ ಇನ್ನಷ್ಟು ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ರಾಮಾಯಣದ ಕುರಿತಾಗಿಯೇ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀನಿ. ಸೊ ದಶರಥ ಮಹಾರಾಜ ಗೊತ್ತಿರಬೇಕಲ್ವಾ, ಶ್ರೀರಾಮಚಂದ್ರರ ತಂದೆ. ಸಾಕಷ್ಟು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಸದಾ ಪ್ರಜೆಗಳ ಒಂದು ಕ್ಷೇಮವನ್ನು, ಅದೇ ರೀತಿ ಎಲ್ಲರ ಒಂದು ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ವ್ಯಕ್ತಿತ್ವವನ್ನು ಉಳ್ಳಂತಹ ರಾಜ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು ಒಂದು ಯಾಗವನ್ನು ಮಾಡ್ತಾರೆ. ವಿಶೇಷವಾಗಿ ಯಾವ ಕಾರಣಕ್ಕೆ ಅಂತ ಅದನ್ನು ನಾನು ಹೇಳೋದಿಲ್ಲ. ಆ ಯಾಗದ ಹೆಸರು, ಇವರು ಸಾಕಷ್ಟು ಯಾಗಗಳನ್ನು ಮಾಡಿದ್ದಾರೆ. ಪುತ್ರಕಾಮೇಷ್ಟಿ ಯಜ್ಞ. ಆಕ್ಚುಲಿ ಆ ಪುತ್ರಕಾಮೇಷ್ಟಿ ಅನ್ನೋ ಇದ್ರಲ್ಲೇ ಬಂದ್ಬಿಡತ್ತೆ. ಸೊ ನಾನು ಆಕ್ಚುಲಿ ಅವರಿಗೆ ಬಹಳ ದಿನ ಮಕ್ಕಳಾಗಿರಲ್ಲ ಸರ್, ಹೌದು ಅದಕ್ಕೋಸ್ಕರ ಪುತ್ರಕಾಮೇಷ್ಟಿ ಯಜ್ಞ ಮಾಡ್ತಾರೆ ಸರ್. ಹೌದು, ಅದಾದ ನಂತರವೇ ಅವರಿಗೆ ಮೊಟ್ಟ ಮೊದಲನೇದಾಗಿ ಪ್ರಭು ಶ್ರೀರಾಮಚಂದ್ರರ ಒಂದು ಅಂದ್ರೆ ಅದ್ರಲ್ಲಿ 4 ಜನದಲ್ಲಿ 3 ಜನಕ್ಕೂ ಮಕ್ಕಳಾಗುತ್ತೆ. ಅದ್ರಲ್ಲಿ ಹೌದು ಹೌದು 4 ಜನ ಹೆಂಡ್ತಿರಲ್ಲ ಅವನಿಗೆ. ಹೌದು, ಅದರಲ್ಲಿ ಅವ್ರ ಹೆಸರುಗಳು ಗೊತ್ತಿದ್ಯಾ? ಹಾ ಸರ್ ಗೊತ್ತಿದೆ. ಹೇಳಿ ಹೇಳಿ. ಕೌಸಲ್ಯ, ಸುಮಿತ್ರ, ಕೈಕೇಯಿ. ಹಾ ಸರ್. ಇದ್ರಲ್ಲಿ ಭರತನ ತಾಯಿ ಕೈಕೇಯಿ. ಲಕ್ಷ್ಮಣನಿಗೆ ಲಕ್ಷ್ಮಣನ ತಾಯಿ ಸುಮಿತ್ರ. ಲಕ್ಷ್ಮಣ ಮತ್ತೆ ಶತ್ರುಘ್ನ ಇಬ್ರು ಟ್ವಿನ್ಸ್. ಹೌದು. ರಾಮನ ತಾಯಿ ಕೌಸಲ್ಯ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಇದೇ ಒಂದು ಮಗನಿಗೋಸ್ಕರ ಅವ್ರ ಶ್ರೀರಾಮಚಂದ್ರರು ಏನು ಕಾಡಿಗೆ ಹೋಗ್ಬೇಕಾಗತ್ತೆ. ಅವ್ರ ಹೆಸರು ಗೊತ್ತಿದ್ಯಾ ತಮ್ಗೆ? ಅದೇ ಆ ಮಗನ ಹೆಸರು ಭರತ. ಎಸ್, ಆಕ್ಚುಲಿ ಭರತನ್ಗೆ ಇಷ್ಟ ಇರೋಲ್ಲ. ಭರತ ತಮ್ಮ ಕೈಕೇಯಿಗೂ ಫಸ್ಟ್ಗೆ ಅವಳು ರಾಮನ್ ಪಟ್ಟಾಭಿಷೇಕ ಅಂತ ಹೇಳಿ ಖುಷಿಯಿಂದ ಇರ್ತಾಳೆ ಸರ್ ಅವಳು. ಆದ್ರೆ ಮಂತರೆ ಬಂದು ಅವಳು ಬ್ರೈನ್ ವಾಶ್ ಮಾಡ್ತಾಳೆ. ನಿನ್ ಮಗನಿಗೆ ಪಟ್ಟಾಭಿಷೇಕ ಇಲ್ಲಂಗ ಆಗ್ತತಿ, ನಿನ್ ಮಗನ ಸಿಂಹಾಸನ ಕೂರೋದಿಲ್ಲ, ನೀನು ಸಂಭ್ರಮ ಪಡ್ತಿದ್ಯಲ್ಲ, ನೀನ್ ಸಂಕಟ ಪಡೋ ವಿಷಯಕ್ಕೆ ಅಂತ ಹೇಳ್ಬಿಟ್ಟು ಅವಳು ಬ್ರೈನ್ ವಾಶ್ ಮಾಡ್ಬಿಟ್ಟು ಆಮೇಲಿಂದ ಅದು ಏನಾಗುತ್ತೆ ಅಂದ್ರೆ ದಶರಥ ಒಂದ್ಸಲ ಅವಳಿಗೆ ವರ ಕೊಟ್ಟಿರ್ತಾರೆ. ನಿನಗೆ ಅವಳು ಏನಂದ್ರೆ ಒಂದ್ಸಲ ಪ್ರಾಣ ಹೋಗೋ ಸಮಯದಲ್ಲಿ ರಕ್ಷಣೆ ಮಾಡಿರ್ತಾಳೆ. ಯಾರು? ಕೈಕೇಯಿ ಭರತನನ್ನು ರಕ್ಷಿಸುತ್ತಾಳೆ. ಅದಕ್ಕೋಸ್ಕರ ಅವ ವರ ಕೊಟ್ಟಿದ್ದಿನ ಇವಾಗ ಅಡ್ವಾಂಟೇಜ್ ಆಗಿ ತಗೊಂತಾಳ ಅವಳು. ನೀವ್ ವರ ಕೊಟ್ಟಿದ್ರಲ್ಲ ಅದನ್ನ ಇವತ್ ಕೇಳ್ತಾ ಇದ್ದೀನಿ. ನಾನ್ ಕೇಳ್ತಾ ಇರೋದು ಏನಂದ್ರೆ ರಾಮನಿಗೆ 14 ವರ್ಷ ವನವಾಸ, ನಾನ್ ಭರತನಿಗೆ ಪಟ್ಟಾಭಿಷೇಕ 2 ವಾರ ಕೇಳಿದ್ರಲ್ಲ 2 ವಾರ ಇವತ್ ಕೊಡ್ಬೇಕು ಅಂತ ಕೇಳ್ಕೊಂತ. ಹೌದೌದು. ಆಕ್ಚುಲಿ ಅದು ಸೌಂದರ್ಯಕ್ಕೆ ಮಾರು ಹೋಗ್ಬಿಟ್ಟು ಅವನು ವರವನ್ನು ಕೊಟ್ಟಿರ್ತಾನೆ. ಸೌಂದರ್ಯಕ್ಕೆ ಮಾರು ಹೋಗೋದು ಅಷ್ಟೇ ಅಲ್ಲ ಸರ್, ಅದರಲ್ಲಿ ಏನಾಗುತ್ತೆ ಅಂದ್ರೆ ಪರಶುರಾಮ ಇರ್ತಾನಲ್ಲ ಸರ್, ಅವನಿಗೆ ಕ್ಷತ್ರಿಯರ ಮೇಲೆ ದ್ವೇಷ. ಎಲ್ಲಾ ಕ್ಷತ್ರಿಯರನ್ನ ಸಾಯಿಸ್ಕೊಂತ ಬರ್ತಾ ಇರ್ತಾನೆ. ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವಾಗ ಮದ್ವೆ ಆಗಿರೋರ್ನ ಮಾತ್ರ ಸಾಯಿಸ್ತಿರೋದಿಲ್ಲ ಅವನು. ಆ ಟೈಮ್ ನಲ್ಲಿ ಅವ್ನು ಆ ಕೈಕೇಯಿನ ಮದ್ವೆ ಆಗ್ಬೇಕಂತ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ಅವ್ನ ಪ್ರಾಣ ಬಿಟ್ಟು ಹೋಗ್ತಾರೆ ಪರಶುರಾಮ. ಅದು ಒಂದ್ ಕಾರಣ. ಮತ್ತೆ ಇನ್ನೊಂದ್ಸಲ ಅವ್ನ ರಥದ ಚಕ್ರ ಬಿದ್ದಾಗ ಅವಳು ಪ್ರೊಟೆಸ್ಟ್ ಮಾಡ್ತಾಳೆ.
ಹೌದು. ಯಾರನ್ನ ಇವನನ್ನ ದಶರಥ ಮಹಾರಾಜ. ಅವೇ ಎರಡು ಕಾರಣಕ್ಕೆ ಮತ್ತೆ ಸೌಂದರ್ಯಕ್ಕೆ ಆ ಒಂದು ಕಾರಣಗಳಿಗೋಸ್ಕರ ಕೈಕೆ ಮೇಲೆ ವಿಶೇಷ ಪ್ರೀತಿ ಆಗಿದೆ. ಹೌದು, ಆಕ್ಚುಲಿ ಕೈಕೆ ಈ ಒಂದು ದಶರಥ ಮಹಾರಾಜನ ಸೇನಾಧಿಪತ್ಯದಲ್ಲಿ ಒಬ್ಬ ಸೇನಾಧಿಕಾರಿಯಾಗಿರ್ತಾಳೆ ಅಲ್ವಾ? ಸೊ ತುಂಬಾ ನಿಪುಣವಾಗಿರ್ತಕ್ಕಂಥ ಯುದ್ಧದ ಕಲೆಗಳನ್ನ ಅವಳ ಸೌಂದರ್ಯ ಅಷ್ಟೇ ಅಲ್ಲ, ಯುದ್ಧ ನೀತಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಇವಳನ್ನೇ ತನ್ನ ಒಂದು ರಥಕ್ಕೆ ಸೇನಾನಿಯಾಗಿ ಮಾಡ್ಕೊಂಡಿರ್ತಾನೆ. ಹೌದು ಸರ್. ಹಾ, ಸೊ ಆ ಸಂದರ್ಭದಲ್ಲಿ ಯುದ್ಧದ ಸಂದರ್ಭದಲ್ಲಿ 2 ಬಾರಿ ಇವಳು ಪ್ರಾಣವನ್ನು ಕಾಪಾಡ್ತಾಳೆ. ಹೌದು ಸರ್. ಹೌದು ಸರ್. ಹಾಗಾಗಿ ಆ ವಿಶೇಷವಾಗಿರ್ತಕ್ಕಂಥ ವರವನ್ನ ಅದಕ್ಕೋಸ್ಕರ ನೀನೇನಾದ್ರೂ ವರ ಕೊಡು ಅಂತ ಕೇಳು ಅಂತ ಹೇಳ್ತಾನ. ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿರ್ತಾಳೆ. ನನಗೆ ಈಗೆಲ್ಲ ಇದೆ, ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳಿರ್ತಾಳಲ್ಲ, ಅದನ್ನ ಮಂಥರನೇ ಜ್ಞಾಪಿಸ್ತಾಳೆ ಅವಳಿಗೆ. ಅದಕ್ಕೆ ಕಾರಣ ಕೈಕೇಯಿಗಿಂತ ಜಾಸ್ತಿ ಮಂಥರದೇ ಇದೆ ಕುಮ್ಮಕ್ಕು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಮಂಥರೆ ಕೂಡ ಸ್ವಂತ ತಾಯಿ ಅಲ್ಲ ಕೈಕೇಯಿಗೆ. ಸ್ವಂತ ತಾಯಿ ಅಲ್ಲ ಸರ್, ಅವಳು ದಾಸಿ. ಅವಳು ತಾಯಿ ತರ ಅಂತ ಕಾಣಿಸ್ತಾ ಇರ್ತಾಳೆ ಅಷ್ಟೇ. ಹೌದು, ಸಾಕು. ಅವಳ ಮನೆಯ ದಾಸಿ ಇವಳು. ಮದುವೆ ಆದ ನಂತರ ಅವಳ ಜೊತೆಲೆ ಬಂದ್ಬಿಡ್ತಾಳೆ ಇವಳು ಅರಮನೆಗೆ. ಹೌದು ಸರ್. ಹೌದು, ಎಸ್ ಮಾ. ತುಂಬಾ ಒಂದು ಸ್ವಾರಸ್ಯಕರವಾಗಿರ್ತಕ್ಕ ಪ್ರತಿಯೊಂದು ಪಾತ್ರಗಳು ಕೂಡ ಈ ಒಂದು ಕತೆಗೆ ಜೀವ ತುಂಬತಕ್ಕಂಥ ಪಾತ್ರಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು ಸರ್. ರಾಮಾಯಣ ಮತ್ತೆ ಮಹಾಭಾರತ ಎರಡೂ ಅಷ್ಟೇ ಸರ್. ಮಹಾಭಾರತದಲ್ಲಿ ಬಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಇರುತ್ತೆ. ಹೌದು, ರಾಮಾಯಣದಲ್ಲೂ ಅಷ್ಟೇನೆ. ಖಂಡಿತ ಖಂಡಿತ. ಅದಕ್ಕೆ ದೊಡ್ಡವರು ಹೇಳಿರೋದು, ಏನನ್ನ ಮಾಡಬೇಕು ಅಂತ ರಾಮಾಯಣ ಹೇಳಿದ್ರೆ ಏನನ್ನ ಮಾಡಬಾರದು ಅಂತ ಹೇಳಿ ಮಹಾಭಾರತ ಹೇಳುತ್ತೆ ಅಂತೇಳಿ ಕೇವಲ ಒಂದೊಂದೇ ಸಾಲುಗಳಲ್ಲಿ ಸಂಪೂರ್ಣ ರಾಮಾಯಣ ಮತ್ತು ಮಹಾಭಾರತವನ್ನ ಸಂಕ್ಷಿಪ್ತಗೊಳಿಸ್ಬಿಟ್ಟಿದ್ದಾರೆ ಅಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸಾಕಷ್ಟು ಜ್ಞಾನವನ್ನ ಹೊಂದಿದ್ರಿ. ನಿಜಕ್ಕೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾನೇನ್ ಹೇಳ್ಬೇಕಂತಿದ್ದೆ ಎಲ್ಲ ಮಾತುಗಳು ನಿಮ್ಮಿಂದನೂ ಬರ್ತಾ ಇದಾವೆ. ಥ್ಯಾಂಕ್ ಯು ಸೋ ಮಚ್ ಮಾ. ರಾಮಾಯಣದ ಬಗ್ಗೆ ನನಗೆ ಇದರಲ್ಲಿ ಆಧ್ಯಾತ್ಮ ಪೌರಾಣಿಕದಲ್ಲಿ ತುಂಬಾ ಇಂಟ್ರೆಸ್ಟ್ ಸರ್. ಸುಮಾರು ಬುಕ್ಸ್ ಗಳು ಓದಿದ್ದೀನಿ ನಾನು ಅದ್ರ ಬಗ್ಗೆ ಎಲ್ಲ. ಹಂಗಾಗಿ ಅವೆಲ್ಲ ಎಥಿಕ್ಸ್ ಬಗ್ಗೆನೂ ಚೆನ್ನಾಗಿ ಇನ್ ಡೆಪ್ತ್ ಆಗಿ ಗೊತ್ತಿದೆ. ಓಕೆ ಓಕೆ. ಸೊ ತುಂಬಾ ಖುಷಿ ಆಯ್ತು ಮಾ. ಧನ್ಯವಾದಗಳು. ನಿಮ್ ಜೊತೆ ಇನ್ನ ಯಾವಾಗ ಅವಕಾಶ ಸಿಗುತ್ತೆ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾತಾಡ್ತಾ ಆ ಮೂಲಕ ನಮ್ಮೆಲ್ಲ ವೀಕ್ಷಕರಿಗೆ ಒಂದಷ್ಟು ಜ್ಞಾನಾರ್ಜನೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮಾ. ಕಾಲ್ ಮಾಡೋದಕ್ಕೆ ಶುಭವಾಗಲಿ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಮೊದಲನೇ ಕಾಲರ್ ಮಂಜುಳಾ ಮೇಡಮು ಸಾಕಷ್ಟು ನಾಲೆಡ್ಜನ್ನು ಹೊಂದಿದ್ದಾರೆ ನಮ್ಮ ರಾಮಾಯಣ ಮಹಾಭಾರತದ ಬಗ್ಗೆ. ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ದಾರಿ ತಪ್ಪಿಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಅವರು ನನಗೆ ಸರಿ ಉತ್ತರವನ್ನು ಹೇಳಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಸ್ಪಷ್ಟವಾಗಿ ಅದರ ಬಗ್ಗೆ ಒಂದು ಇನ್ಡೆಪ್ತ್ ನಾಲೆಡ್ಜನ್ನು ಹೊಂದಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ಸುಧಾ ಮೇಡಮ್ ಅಂತ ಅನ್ಸುತ್ತೆ. ಸೊ ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ನೀವು ಸರ್? ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಸರ್ ಆಯ್ತು ಸರ್. ಪಲಾವು. ಓಕೆ. ಪಲಾವ್ ಮೊಸರು ಬಜ್ಜಿ ಮಾಡಿದ್ದೀರಾ ಇಲ್ವಾ? ಈಗ ಮಾಡ್ತೀವಿ ಸರ್. ಈಗ ಮಾಡ್ತೀರಾ? ಓಕೆ ಓಕೆ. ಮೊಸರು ಬಜ್ಜಿ ಆದ್ಮೇಲೆ ಆಗಿದೆ ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ ತಿಂಡಿ ತಿನ್ನೋಕೆ. ಥ್ಯಾಂಕ್ ಯು ಸೊ ಮಚ್ ಮಾ. ಥ್ಯಾಂಕ್ ಯು. ಹೇಳಿ ಮಾ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ನಿಮಗೆ ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ನಿಮಗೂ ಕೂಡ ಗುಡ್ ಮಾರ್ನಿಂಗ್, ಶುಭೋದಯ. ಹೇಳಿ ಮಾ, ಯಾರಿಗೂ ಶುಭಾಶಯಗಳನ್ನ ಹೇಳೋದಿಲ್ಲ, ನೇರವಾಗಿ ಒಂದು ಪ್ರಶ್ನೆಗೆ ಉತ್ತರ ಕೇಳ್ಬೋದಾ? ಕೇಳ್ರಿ ಸರ್. ಸೊ ರಾಮಾಯಣದ ಬಗ್ಗೆ ಇದೊಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ, ಓಕೆನಾ? ಶ್ರೀರಾಮ ಸುಗ್ರೀವನನ್ನ ಒಮ್ಮೆ ಭೇಟಿ ಆಗ್ತಾನೆ. ಈ ಸುಗ್ರೀವರು ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಸ್ಥಳದ ಹೆಸರು ಏನು ಅಂತ ಹೇಳಬೇಕು. ಮೊಟ್ಟ ಮೊದಲನೇದಾಗಿ ಕಿಷ್ಕಿಂಧ, ಎರಡನೇದು ಪಂಚವಟಿ, ಮೂರನೇದು ಋಷ್ಯಮೂಕ ಪರ್ವತ, ನಾಲ್ಕನೇದು ದ್ರೋಣಗಿರಿ. ಕಿಷ್ಕಿಂಧನಾ? ಓಕೆ. ಅನಂತರದಲ್ಲಿ ನಾನೇ ಉತ್ತರವನ್ನ ಹೇಳ್ತೀನಿಮ್ಮ, ಸರಿನಾ ತಪ್ಪಾ ಅಂತ ಹೇಳಿ. ಹೇಳಿಮ್ಮ, ಇವತ್ತು ವಿಶೇಷವಾಗಿ ಮಂಗಳವಾರ ಆಗಿರೋದ್ರಿಂದ ಎಲ್ಲ ದೇವಿಯರ ವಾರ, ಯಾವ್ದಾದ್ರು ಒಂದು ದೇವಿ ಸ್ತುತಿಯನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಹೇಳ್ತೀನಿ ಸರ್. ಇದು ವಿವೇಕಾನಂದರು ಅವ್ರಿಗೂ ಇಷ್ಟವಾದ ಹಾಡು ಸರ್, ಅದನ್ನ ಹೇಳ್ತೀನಿ ಸರ್ ನಾನು. ಖಂಡಿತಮ್ಮ, ಹೇಳಿ ಹೇಳಿ. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಎಲ್ಲೆಲ್ಲು ನೀನೆ ನನ್ನಲ್ಲು ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ.
ಬಿರುಗಾಳಿ ಬೀಸಿ ಎದುರಾದರೇನೋ ಭೂಕಂಪವಾಗಿ ಧರೆಗಿಳಿದರೇನೋ ಕಡಲೆಲ್ಲ ಒಮ್ಮೆ ಬಳಿ ಬಂದರೇನೋ ಮಳೆಯಂತೆ ಬೆಂಕಿ ಧರೆಗಿಳಿದರೇನೋ ಜೊತೆಗಿರಲು ನೀನೋ ಭಯಪಡಲು ನಾನು ಮುಗಿಲಲ್ಲು ನೀನೆ ಶಶಿಯಲ್ಲು ನೀನೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಲಾಲ ಧನ್ಯವಾದಗಳಮ್ಮ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ಹೇಳಿದ್ರಿ. ಒಳ್ಳೆದಾಗ್ಲಿಮ್ಮ, ಹೀಗೆ ಕರೆ ಮಾಡ್ತಾ ಇರಿ ಅಂಡ್ ನಮ್ಮಷ್ಟು ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸರ್, ಇದು ಮಕ್ಕಳದು ಲಿರಿಕ್ಸ್ ಪ್ರೋಗ್ರಾಮ್ ಅದು ಇದು ಮಾಡ್ತೀರ ಸರ್ ಟಿವಿಯಲ್ಲಿ ಏನಾರ ಕಳ್ಸಿದ್ರೆ? ಯಾವ ವಿಚಾರವಾಗಿ ಹೇಳಿ? ಅಲ್ಲ, ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಏನಾರ ಇದ್ ಮಾಡಿದ್ರೆ ಅದನ್ನ ಫೋಟೋ ಕಳ್ಸಿದ್ರೆ ಕಳ್ಸಿ ಫೋಟೋ ಇದ್ರು ಕಳ್ಸಿಕೊಡಿ. ವಿಡಿಯೋ 1 ನಿಮಿಷಕ್ಕಿಂತ ಜಾಸ್ತಿ ಇರೋದು ಬೇಡ, ಓಕೆನಾ? ಹೌದಾ ಸರ್? ಹ್ಞೂ ಸರ್, ಆಯ್ತು ಸರ್. ಇದು ಇದ್ರಲ್ಲಿ ಮೊಬೈಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳಿದ್ರಲ್ಲ ಸರ್, ವಾಯ್ಸ್ ಅಷ್ಟೇ ಬರುತ್ತೆ ಸರ್, ನಾವ್ ಏನು ಇದ್ ಮಾಡಿರೋದು ಯಾವ್ದು ಬರೋದಿಲ್ಲ ಸರ್. ಬರುತ್ತಲ್ಲ, ನೀವು ಹಾಡು ಹೇಳಿದೆಲ್ಲ ಬರುತ್ತೆ, ಬಟ್ ಅಲ್ಲಿ ಫೋಟೋಸ್ಗಳು ಪ್ರಸಾರ ಆಗೋಲ್ಲ ಅಷ್ಟೇ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಕಾಪಿರೈಟ್ ಇರೋದ್ರಿಂದ ನಾವು ಯಾವ ಫೋಟೋಗಳನ್ನು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದರಲ್ಲಿ ಕೆಲವೊಂದು ಹೆಣ್ಮಕ್ಳು ಫೋಟೋಸ್ ಇರುತ್ತೆ, ದಂಪತಿಗಳ ಫೋಟೋಸ್ ಇರುತ್ತೆ, ಅದೆಲ್ಲ ಕಾಪಿರೈಟಿಗೆ ಹೋಗೋದ್ರಿಂದ ನಾವ್ ಯಾರ ಫೋಟೋಸ್ನು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಕ್ಕಾಗಲ್ಲ. ಹೌದಾ ಸರ್? ಪಬ್ಲಿಕ್ ಚಾನಲ್ ಆಗಿರೋದ್ರಿಂದ ಮಕ್ಕಳದು ಪ್ರೋಗ್ರಾಮ್ ಎಲ್ಲ ಅವರು 4-5 ಜನ ಮಕ್ಕಳಿದ್ದಾರೆ, ಮೊಮ್ಮಕ್ಕಳು. ಅದಕ್ಕೆ ಅವ್ರದೆಲ್ಲ ನಾವ್ ಕಳಿಸ್ತೀವಿ, ನೀವು ಹೂ ಅಂದ್ರೆ ಕೇಳಿದ್ರೆ ಅಂದ್ರಲ್ಲ, ಅದಕ್ಕೆ ಕೇಳಿದ್ವಿ. ಖಂಡಿತ ನೀವು ಕಳಿಸಿ, ನಾವು ಟಿವಿಲಿ ಪ್ರಸಾರ ಮಾಡ್ತೀವಿ, ನೀವು ಟಿವಿಲಿ ಕಾರ್ಯಕ್ರಮ ನೋಡ್ಬೋದು. ಬಟ್ ಅದೇ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಅದು ಟೆಲಿಕಾಸ್ಟ್ ಆಗತ್ತೆ, ಬಟ್ ನಿಮ್ಗೆ ವಿಡಿಯೋಸ್ ಕಾಣಿಸೋದಿಲ್ಲ. ಹೌದಾ ಸರ್? ಹೌದು, ಯಾಕಂದ್ರೆ ಅಲ್ಲಿ ಕಾಪಿರೈಟ್ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ. ಹೌದಾ ಸರ್? ಹಾ, ಕಳಿಸಿ ಖಂಡಿತ ವಿಡಿಯೋಸ್ ಕಳಿಸಿ, ಫೋಟೋಸ್ನು ಕಳಿಸಿ. ನಮ್ಮ V1 ವಾಹಿನಿ ಕಾರ್ಯಕ್ರಮದಲ್ಲಿ ನಾವು ಖಂಡಿತ ಅದನ್ನ ಪ್ರಸಾರ ಮಾಡ್ತೀವಿ. ಅದ್ರ ಜೊತೆ ಡೀಟೇಲ್ಸ್ ಬರೆದು ಕಳ್ಸೋದು ಮರಿಬೇಡಿ, ಆಯ್ತಾ? ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಮಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ರಾಮಾಯಣ ಮಹಾಭಾರತದ ಬಗ್ಗೆ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. ಸೊ ನಾನು ಆಗಲೇ ಹೇಳಿದಾಗೆ 2 ವಿಚಾರಗಳು ಇಲ್ಲಿ ನಮಗೆ ತುಂಬಾ ಕಾಮನ್ ಅನಿಸುತ್ತೆ, ಕಾಣಿಸುತ್ತೆ. ಮೊದಲನೇದಾಗಿ ರಾಮಾಯಣ ಶುರುವಾಗಲಿಕ್ಕೂ ಒಬ್ಬ ಹೆಣ್ಣು ಕಾರಣ, ಮಹಾಭಾರತ ಶುರುವಾಗಲಿಕ್ಕೂ ಕೂಡ ಒಬ್ಬ ಹೆಣ್ಣು ಕಾರಣ. ಇಲ್ಲಿ ರಾಮಾಯಣದಲ್ಲಿ ಸೀತಾದೇವಿಯ ಅಪಹರಣದಿಂದ ಈ ಒಂದು ರಾಮಾಯಣ ಶುರುವಾದರೆ, ಅಲ್ಲಿ ದ್ರೌಪದಿ ಮಾತೆಯ ಒಂದು ವಸ್ತ್ರಾಭರಣದಿಂದ ಆ ಒಂದು ಕತೆ ಶುರುವಾಗುತ್ತೆ. ಅಲ್ಲೂ ಕೂಡ ಒಬ್ಬರು ಏನು ಹೇಳ್ತಾರೆ, ಒಂದು ಚಾಡಿ ಹೇಳೋರು ಇರ್ತಾರೆ, ಇಲ್ಲೂ ಕೂಡ ಒಬ್ಬರು ಚಾಡಿ ಹೇಳೋರು ಇರ್ತಾರೆ. ಅಲ್ಲಿ ಕೈಕೇಯಿಯಿಂದ ಈ ಒಂದು ಪಾತ್ರನ ನಿಭಾಯಿಸಲ್ಪಟ್ಟರೆ ರಾಮಾಯಣದಲ್ಲಿ, ಇಲ್ಲಿ ಏನು ಶಕುನಿಯಿಂದ ಈ ಒಂದು ಪಾತ್ರ ನಿಭಾಯಿಸಲ್ಪಡುತ್ತೆ. ಸೊ ಎಷ್ಟು ಎರಡೂ ಕೂಡ ಒಂದಕ್ಕೊಂದು ನೋಡ್ತಾ ಹೋದ್ವಿ ಅಂದರೆ 2 ಜೀವನವನ್ನೇ ತೆರೆದಿರ್ತಕ್ಕಂಥ ಒಂದು ಕಥಾಯಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭವಿಷ್ಯದಲ್ಲಿ ಜೀವನದಲ್ಲಿ ನಾವೆಲ್ಲ ಹೇಗೆ ಇರಬೇಕು ಅನ್ನೋದಕ್ಕೂ ಕೂಡ ಈ 2 ಕಥೆಗಳು ನಮ್ಮ ಎದುರುಗಡೆ ಸ್ಪಷ್ಟವಾಗಿ ಉದಾಹರಣೆ ಹೇಳುತ್ತೆ. ರಾಮಾಯಣದ ಬಗ್ಗೆ ಹೇಳ್ತಾ ಹೋಗ್ಬಿಟ್ರು ಅಂತೂ ಕೂಡ ಅಲ್ಲಿಂದ ನಾವು ಕಲಿಯೋದು ಸಾಕಷ್ಟು ಇದೆ. ಒಬ್ಬ ಅಣ್ಣನಾಗಿ ತಮ್ಮಂದ್ರ ಜೊತೆ ಹೇಗಿರಬೇಕು, ಒಬ್ಬ ಮಗನಾಗಿ ತಂದೆಯ ಜೊತೆ ಹೇಗಿರಬೇಕು, ಒಬ್ಬ ತಂದೆಯಾದವನು ಮಕ್ಕಳ ಜೊತೆ ಹೇಗಿರಬೇಕು, ಒಬ್ಬ ಮಡದಿಯಾಗಿರೋಳು ತನ್ನ ಗಂಡನ ಜೊತೆ ವನವಾಸಕ್ಕೆ ಹೋದಾಗ ಹೇಗಿರಬೇಕು, ವನವಾಸಕ್ಕೆ ಹೊರಟಾಗೆ ಹೇಗೆ ಹೊರಟ್ಬಿಡ್ಬೇಕು ಅನ್ನೋದು. ಅದ್ರ ಜೊತೆ ಅಣ್ಣ ವನವಾಸಕ್ಕೆ ಹೊರಟಾಗ ತಮ್ಮಂದ್ರಿಗೆ ಏನು ಕೆಲಸ, ನಾವು ಹೊರಟ್ಬಿಡ್ತೀವಿ ಅಂತ ಹೊರಡೋ ತಮ್ಮಂದರು, ಅಣ್ಣ ಇಲ್ಲದೆ ರಾಜ್ಯಭಾರ ನಾನು ಮಾಡಲಾರೆ ಅಂಥೇಳಿ ಅಣ್ಣನ ಪಾದಕೆಗಳನ್ನು ಏನು ಸಿಂಹಾಸನದ ಮೇಲೆ ಇಟ್ಟು ರಾಜ್ಯಭಾರ ಮಾಡ್ತಕ್ಕಂಥ ತಮ್ಮ. ಹೀಗೆ ಹೇಳ್ತಾ ಹೋದರೆ ಒಂದೊಂದು ಕೂಡ ಅತ್ಯಂತ ಅಗಾಧವಾಗಿರ್ತಕ್ಕಂಥ ಕಥೆಯನ್ನು ಹೇಳ್ತಕ್ಕಂಥ ಪಾತ್ರಗಳೇ. ಅದರಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಒಂದು ಪುಟ್ಟ ಅಳಿಲು, ಅದು ಕೂಡ ಒಂದು ಪಾತ್ರವನ್ನು ನಿಭಾಯಿಸುತ್ತೆ. ವಾನರ ಸೇನೆಯ ಮುಖ್ಯಸ್ಥ ಹನುಮಂತ ಬರ್ತಾರೆ, ಅವರು ಕೂಡ ತಮ್ಮ ಪಾತ್ರವನ್ನು ನಿಭಾಯಿಸ್ತಾರೆ. ಹೀಗೆ ಹೇಳ್ತಾ ಹೋದರೆ ಪ್ರತಿಯೊಂದು ಪಾತ್ರಗಳು ಕೂಡ ತಮ್ಮ ಮಹತ್ವವನ್ನು ಸಾರ್ತಾ ಹೋಗ್ತವೆ. ಜೀವನದಲ್ಲಿ ನಮ್ಮ ಒಂದು ಜೀವನದಲ್ಲೂ ಕೂಡ ಹಾಗೆ ಪ್ರತಿಯೊಬ್ಬರು ಬಂದು ಹೋದಾಗಲೂ ಕೂಡ ಅಲ್ಲಿಂದ ಒಂದು ಸಂದೇಶವನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಿದಾಗ ಜೀವನ ಸುಲಲಿತವಾಗಿರುತ್ತೆ, ಅದು ಅಷ್ಟೇ ಆನಂದಮಯವಾಗಿರುತ್ತೆ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಜಾಬ್ ಆಪರ್ಚುನಿಟೀಸ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಒಂದಷ್ಟು ಜಾಬ್ನ ಡೀಟೇಲ್ಸನ್ನು ತಿಳಿಸ್ಬಿಡೋಣ. ಯಾಕೆಂದರೆ
ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾ ಪ್ರಮುಖವಾಗಿ ಒತ್ತು ಕೊಡಬೇಕಾಗಿರ್ತಕ್ಕಂಥ ವಿಚಾರಗಳಿಗೆ ಒತ್ತು ಕೊಡಲಿಲ್ಲ ಅಂದರೆ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಭಾವನೆ ನನಗಂತೂ ಕಡತ್ತೆ. ಪ್ರಾಯಶಃ ಅದಾಗೋದು ಬೇಡ ಅನ್ನೋ ಕಾರಣಕ್ಕೇ ಉದ್ಯೋಗಗಳ ವಾರ್ತೆಗೆ ಒಂದಷ್ಟು ಮಹತ್ವ ಕೊಟ್ಟುಬಿಡ್ತೀನಿ. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಹೆಚ್ಚು ಕಡಿಮೆ 2,500 ಹುದ್ದೆಗಳು ಖಾಲಿ ಇದೆ. ಸೊ ದಯವಿಟ್ಟು ಇದಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಳಿ. ಸಂಬಳವಂತೂ ಅದ್ಭುತವಾಗಿದೆ. ಪ್ರಾರಂಭಿಕ ಸಂಬಳ 27,000ದಿಂದ 1,34,000 ರೂಪಾಯಿವರೆಗೂ ಕೂಡ ಸಂಬಳ ಇದೆ ಅಂತೆ. ದಯವಿಟ್ಟು ಇದರ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಮತ್ತು ಇನ್ನಷ್ಟು ಡೀಟೇಲ್ಸನ್ನು ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರೇಷ್ಮೆ ಇಲಾಖೆ, ಓಕೆನಾ, ಇಲ್ಲಿ ನೀವು ಅಪ್ಲಿಕೇಶನ್ಸನ್ನು ತೊಗೋಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಆಳ್ವಾಸ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಅತ್ಯಂತ ಒಂದು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟು. ಇಲ್ಲಿಗೆ ಉದ್ಯೋಗವನ್ನು ಅರಸಿ ಲಕ್ಷಾಂತರ ಜನ ಹೋದರೆ ಉದ್ಯೋಗವನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳನ್ನು ಹೆಕ್ಕಿ ತೆಗಿಲಿಕ್ಕಂತಲೇ 100 ಕಂಪ್ನಿಗಳು ಇಲ್ಲಿ ದಾಂಗುಡಿ ಇಡ್ತವೆ. ಎಸ್, ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರ ಏನಂದರೆ ಇದೇ 1 ಮತ್ತು 2ನೇ ತಾರೀಕು, ಆಗಸ್ಟ್ 1 ಮತ್ತು 2ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಸೊ ಹಾಗಾಗಿ ಜುಲೈ 31ರ ಒಳಗೂ ನೀವೆಲ್ಲರೂ ಕೂಡ ಡೀಟೇಲ್ಸನ್ನು ಕೊಟ್ಟು ಅಪ್ಲಿಕೇಶನ್ಸನ್ನು ಹಾಕೋಬೇಕು ಅಂತ ಹೇಳಲಾಗಿದೆ. ಅಭ್ಯರ್ಥಿಗಳು 5ರಿಂದ 10 ಪಾಸ್ಪೋರ್ಟ್ ಭಾವಚಿತ್ರಗಳನ್ನ ಹೊಂದಿರಬೇಕಂತೆ. ಸೊ ನೀವು ಅಷ್ಟು ಜಾಬ್ಸ್ಗೆ ಎಂಟ್ರಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಸಂಪೂರ್ಣ ಪ್ರಾಪರ್ ಇನ್ಫಾರ್ಮೇಷನ್ ಇರ್ತಕ್ಕಂಥ 8ರಿಂದ 10 ರೆಸ್ಯೂಮನ್ನು ಕಳಿಸಿ ಅಂತ ಹೇಳಿದ್ದಾರೆ. ಅದ್ರ ಜೊತೆ ಅಂಕಪಟ್ಟಿ ಜೆರಾಕ್ಸು, ಆನ್ಲೈನ್ ರಿಜಿಸ್ಟ್ರೇಷನ್ ನಂಬರ್ ID ಇರಬೇಕಂತೆ. ಉದ್ಯೋಗ ಮೇಳದಂದು ಬೆಳಗ್ಗೆ 8 ಗಂಟೆಗೆ ನೀವು ಅಲ್ಲಿ ಹಾಜರಿರಬೇಕು ಅಂತೇಳಿ ಹೇಳಿದ್ದಾರೆ. ಹೆಚ್ಚು ಕಡಿಮೆ 130ರಿಂದ 300 ಕಂಪನಿಗಳು ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ ಅಂತೇಳಿ ಹೇಳಲಾಗಿದೆ. ಈಗಾಗಲೇ 130 ಕಂಪನಿಗಳು ತಮ್ಮನ್ನು ತಾವು ನೋಂದಾಯಿಸ್ಕೊಂಡಿದ್ದಾವಂತೆ. ಸೊ 300 ಕಂಪನಿಗಳಿಗಿಂತ ಹೆಚ್ಚು ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಮೋಹನ್ ಆಳ್ವಾ ಅವರು ತಿಳಿಸಿದ್ದಾರೆ. ಸೊ ಇಂಥ ಒಂದು ಬೃಹತ್ ಉದ್ಯೋಗ ಮೇಳಕ್ಕೆ ದಯವಿಟ್ಟು ಎಲ್ಲರೂ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಂಡು ಕೆಲಸವನ್ನು ಗಿಟ್ಟಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಯಾಕಪ್ಪ ಇದಕ್ಕೆ ಇಷ್ಟೊಂದು ಒತ್ತು ಕೊಟ್ಟು ಹೇಳ್ತಾನೆ ಅಂದರೆ ಇದುವರೆಗೂ ಹೆಚ್ಚು ಕಡಿಮೆ 61,517 ಅಭ್ಯರ್ಥಿಗಳು ಈ ಒಂದು ಕ್ಯಾಂಪಸಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತ. ಇಟ್ಸ್ ವೆರಿ ವೆರಿ ಬಿಗ್ ನಂಬರ್. 61,000 ಜನರಿಗೆ 61,500 ಜನರಿಗೆ ಕೆಲಸ ಕೊಟ್ಟಿದೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಒಂದು ಉದ್ಯೋಗ ಮೇಳಗಳಿರಬೇಕಲ್ವ ಇವು. ಸೊ ಇಲ್ಲಿ ನಮ್ಮ ಒಂದು ಕೋರಿಕೆ ಮೇರೆಗೆ ನೀವು ಅಲ್ಲಿ ಹೋಗಿ ಅಲ್ಲಿ ಒಂದು 10 ಜನ ಆಯ್ಕೆ ಆಗಿಬಿಟ್ರೆ ನಿಜಕ್ಕೂ ಕೂಡ ನಮ್ಮ ಕಾರ್ಯಕ್ರಮಕ್ಕೂ ಒಂದು ಸಮಾಧಾನ, ನನಗೂ ವೈಯಕ್ತಿಕವಾಗಿ ಒಂದು ಹೆಮ್ಮೆ, ಸಮಾಧಾನ, ನಮ್ಮಿಂದ ಒಬ್ರಿಗಾದರೂ ಸಹಾಯ ಆಯ್ತಲ್ಲ ಅಂತೇಳಿ. ಹಾಗಾಗಿ ಯಾರೆಲ್ಲ ಉದ್ಯೋಗ ಮೇಳಕ್ಕೆ ಹೋಗ್ತೀರಿ, ಅವಶ್ಯಕತೆ ಇದೆ, ನೀವು ಹೋಗಿ. ಯಾರು ನಿಮ್ಗೆ ಹೋಗೋಕ್ಕಾಗಲ್ಲ ದಯವಿಟ್ಟು ಅಗತ್ಯ ಇರ್ತಕ್ಕಂಥವ್ರಿಗೆ ಈ ಮಾಹಿತಿಯನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಇಲ್ರಿ ಸರ್, ನಿಮ್ದು? ನಂದು ಆಯ್ತಮ್ಮ, ಇವತ್ತು ಇಡ್ಲಿ. ಹೌದಾ? ನಮ್ದು ಇವತ್ತು ತಾಳಿಪಟ್ಟು ಚಟ್ನಿ. ತಾಳಿಪಟ್ಟು ಚಟ್ನಿ, ವಾವ್. ಏನ್ ರವೆ ತಾಳಿಪಟ್ಟ, ಅಕ್ಕಿ ತಾಳಿಪಟ್ಟ, ರಾಗಿ ತಾಳಿಪಟ್ಟ? ಇಲ್ಲ, ಇದು ಅಕ್ಕಿ ಸರ್. ಅಕ್ಕಿದಾ? ಟಿವಿ ಸೌಂಡ್ ಒಂಚೂರು ಕಡಿಮೆ ಮಾಡ್ಬಿಡಿ, ಯಾಕೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ. ಹೌದಾ ಸರ್? ಯಾಕೆ ಸರ್? ನನಗೆ ಅಷ್ಟೇ, ನಿಮ್ದು ಅಲ್ಲಿ ಕೇಳಿಸ್ತಾ ಇದೆ. ಟಿವಿ ಸೌಂಡ್ ಆಫ್ ಮಾಡ್ಬಿಡಿ, ಪೂರ್ತಿ ಮ್ಯೂಟ್ ಮಾಡ್ಬಿಡಿ. ಇಲ್ಲ, ಟಿವಿ ಇಲ್ಲ, ಮ್ಯೂಟ್ ಮಾಡಿನಿ ಫುಲ್ಲು. ಇಲ್ಲಿ ನನಗೆ ಟಿವಿ ಸೌಂಡೇ ಎಕೋ ಬರ್ತಾ ಇದೆ. ಹಾ, ಒಂಚೂರು ದೂರ ಬಂದ್ಬಿಡಿ. ಆಯ್ತು, ಒಂಚೂರು ಫೋನ್ ತೊಗೊಂಡು ಹೊರಗಡೆ ಬಂದ್ಬಿಡಿ. ಸ್ಪೀಕರ್ ಆಫ್ ಮಾಡಿಬಿಡಿ, ಹಾಗೆ ಏನಾರು ಆನ್ ಮಾಡಿದ್ರೆ. ಸರಿ ಸರ್. ಇವಾಗ ಸರ್? ಓಕೆ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ ಇವತ್ತು? ಸರ್ ಅದೇ ಇವು ನಮ್ಮ ಇದು ಸೊಸೆ, ಇದು ಅಮ್ಮ ಅಪ್ಪಗಿದ್ದು ಎಜುಕೇಶನ್ ಸರ್, ಫೋಟೋ ಕಳಿಸಿ ನೋಡ್ರಿ ಸರ್. ಹೆಸರೇನು ಹೇಳಿಮ್ಮ? ಹೆಸರು ಅದೇ ಶೈಲಾ, ಆಮೇಲೆ ಜಯಣ್ಣ. ಶೈಲಾ ಜಯಣ್ಣ ಅಂತ ಹೇಳಿನಾ? ನೋಡೋಣ, ಫೋಟೋ ಬಂದಿದ್ರೆ ಪ್ರಸಾರ ಮಾಡ್ತಾರೆ. ಒಂದು ನಿಮಿಷ ನೋಡ್ತಾ ಇದ್ದೀನಿ. 40ನೇ ವರ್ಷದ್ದು ಹಾಕಿದ್ಲು ನಮ್ಮ ಸೊಸೆ, ರಾತ್ರಿ ಬಂದಿದ್ರು. ಗ್ರೂಪ್ ಫೋಟೋ ಕಳಿಸಿದ್ದೀರಾ? ಗ್ರೂಪ್ ಫೋಟೋ. ಓಕೆ ಓಕೆ, ಬರುತ್ತೆ ನೋಡಿ. ಆಮೇಲೆ ಅವ್ರ ಮಗ. ಓಕೆ ಓಕೆ, ಬರ್ತಾ ಇದೆ. ಶೈಲಾ ಜಯಣ್ಣ ಅವರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ 40ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿಮ್ಮ. ಬರ್ತಾ ಇದೆ ನೋಡಿಮ್ಮ ಫೋಟೋ. ಅವ್ರ ಮಗ ನಡುವೆ ಇರೋದು ಶಶಿ ಅಂತ. ಓಕೆ.
ಅವ್ರ ಮಗ ಇದು ನಮ್ಮ ಮಗ ಎಣ್ಣೆನು ಈ ಕಡೆ ಈ ಕಡೆ ಸೊಸೆ ಮಗ, ಆ ಕಡೆ ಲಾಸ್ಟ್ ಇರೋರು ಅವ್ರ ದೊಡ್ಡ ಮಗಳು ಮಗಳ ಗಂಡ. ಓಕೆ ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಅವರಿಗೆ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆರ್ಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ, ನಮ್ ತಮ್ಮಂದೊಂದು ಹುಟ್ಟಿದಬ್ಬ ಇತ್ತು, ಒಂದು 40ನೇ ವರ್ಷದ್ದು. ಅವನಿಗೆ ಹುಟ್ಟಿದಬ್ಬ ಶುಭಾಶಯ ಹೇಳಕ್ ಬಾಪೂಜಿಗೆ. ಅವ್ರ ಹೆಸರು ರಮೇಶ್. ಓಕೆ, ರಮೇಶ್ ಅವರು ಕೂಡ ನಮ್ಮ ಕಡೆಯಿಂದ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಶುಭಾಶಯ ಹೇಳೋದಿದ್ಯಾ? ಓಕೆ ಅಮ್ಮ, ಏನಾದ್ರು ಹೊಸ ಚೆನ್ನಾಗಿ ಕಳಿಸಿರೋದು ಥ್ಯಾಂಕ್ ಯು ಸರ್ ಅವರಿಗೆ, ಇದು ನಿಮಿಗೂ ಆಮೇಲೆ ಚಿದಾನಂದ್ ಸರ್ಗೆ. ಓಕೆ, ನನಗಿಂತ ಜಾಸ್ತಿ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿರ್ತಕ್ಕಂಥ ಚಿದಾನಂದ್ ಸರ್ ಅವ್ರಿಗೆ. ಓಕೆನಾ? ಯಾಕಂದ್ರೆ ಕಷ್ಟಪಟ್ಟು ನಿಮ್ಮೆಲ್ಲರ ಫೋಟೋಗಳನ್ನ ಹೌದ್ರಿ ಸರ್, ಕ್ಲಿಯರ್ ಆಗಿ ಚೆನ್ನಾಗಿ ಬರೋದು ಅದೆಲ್ಲ ಅವ್ರದ್ದೇ ಎಲ್ಲ. ಖಂಡಿತ ಅದಕ್ಕೇನೆ ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ನಿಮ್ ಪರವಾಗಿ ನನ್ನ ಪರವಾಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮಾ. ಏನಾದ್ರು ಹೊಸ ರೆಸಿಪಿ ಇದೆಯಾ? ಏನಿಲ್ಲ ಸರ್, ಅದೇ ಇನ್ನೇನು ಸರ್, ಅದೇ ಸಬ್ಬಕ್ಕಿ ಸೊಪ್ಪಿನ ಅದೇ ತಲಪೆಟ್ಟಿನ ಹೇಳ್ಬೇಕಷ್ಟೇ ಸರ್, ಈರುಳ್ಳಿ ಅವೆಲ್ಲ ಹಾಕಿ. ಓಕೆ, ಇರ್ಲಿ, ತೊಂದರೆ ಇಲ್ಲ. ಯಾವ್ದಾರ ಹೊಸ ಅಡಿಗೆ ಕಲ್ತಿದ್ರೆ ಹೇಳು ಅಂತ್ರಿ ನಾಳೆ. ನಾಳೆ ಹೇಳ್ತಾರೆ. ಸರಿ ಮಾ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕೆ ಒಳ್ಳೇದಾಗ್ಲಿ, ನಮಸ್ಕಾರ. ಯಾಕೆ ಬಾಳ ಒಂಚೂರು ಮಳೆ ಬರ್ತಾ ಇರೋದ್ರಿಂದ ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ, ಅದನ್ನ ನಮ್ಮ ಟೆಕ್ನಿಕಲ್ ಹೆಡ್ ಸರಿ ಮಾಡ್ತಾ ಇದ್ದಾರಮ್ಮ. ಓಕೆ, ಬಹಳ ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಮೇ ಬಿ ಎಲ್ಲೋ ಒಂದು ಕಡೆ ಕೆಲವೊಂದು ಏರಿಯಾದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಈಗಲೂ ಮಳೆ ಹನಿ ಬರ್ತಾನೆ ಇದೆ. ಸೊ ಹಾಗಾಗಿ ಒಂದಷ್ಟು ನೆಟ್ವರ್ಕ್ ಇಶ್ಯೂ ಇದ್ರೂ ಇರ್ಬೋದು. ಫೈನ್, ಆ ವಿಚಾರವನ್ನು ನೆಟ್ವರ್ಕಿಗೆ ಬಿಡ್ತಾ ನಾನಾಗಲೇ ಹೇಳ್ತಾ ಇದ್ದೆ ಒಂದಷ್ಟು ಉದ್ಯೋಗ ವಾರ್ತೆಗಳ ಬಗ್ಗೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ಉದ್ಯೋಗ ವಾರ್ತೆಗಳನ್ನು ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕರೆ ಕಟ್ಟಾಯಿತು. ಸೊ ಆಳ್ವಾಸ್ಗೆ ದಯವಿಟ್ಟು ಎಲ್ಲರೂ ಕೂಡ ನೋಂದಣಿ ಮಾಡ್ಕೊಳ್ಳಿಪ್ಪ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಏನು ಆಳ್ವಾಸ್ ಪ್ರತಿಷ್ಠಾನ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಆಳ್ವಾಸ್ ಉದ್ಯೋಗ ಮೇಳ ಎಲ್ರಿಗೂ ಪ್ರಯೋಜನಕಾರಿಯಾಗಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ 14 ಬಾರಿ ಅತ್ಯಂತ ಯಶಸ್ವಿಯಾಗಿ ನಡೆಸಿರ್ತಕ್ಕಂಥ ಇವರು 15ನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಅದೇ ರೀತಿ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ಇಲ್ಲಿ ಹೋದಗಿರ್ತಕ್ಕಂಥವ್ರಿಗೆ ಉಳ್ಕೊಳೋ ವ್ಯವಸ್ಥೆ ಏನು, ಊಟಕ್ಕೆ ವ್ಯವಸ್ಥೆ ಏನಂತ ಏನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಅದೇನೋ ಹೇಳ್ತಾರಲ್ಲ ಆ ಥರ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಏನು ಅಂದರೆ, ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ಉದ್ಯೋಗಾಕಾಂಕ್ಷಿಗಳಿಗೆ ಜುಲೈ 31ರಿಂದನೇ ವಸತಿ ವ್ಯವಸ್ಥೆಯನ್ನು ಕಲ್ಪಿಸ್ತಾರಂತೆ ಇವರು. ಅದರ ಜೊತೆಗೆ ITI ಬಸ್ ಅಭ್ಯರ್ಥಿಗಳಿಗೆ ಬಸ್ ಸೌಕರ್ಯವನ್ನು ಕೂಡ ಕಲ್ಪಿಸ್ತಾರಂತೆ. ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳುವ ಕಂಪನಿಗಳ ಅಧಿಕೃತ ವಿವರ ಮತ್ತು ನವೀಕೃತ ಮಾಹಿತಿಗಳನ್ನು ಆಲ್ರೆಡಿ ವೆಬ್ಸೈಟಲ್ಲಿ ಕೂಡ ಬಿಟ್ಟಿದ್ದಾರಂತೆ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಓಕೆ. ಸೊ ಹಾಗಾಗಿ ನೀವು ಟೆನ್ಷನ್ ಫ್ರೀಯಾಗಿ ಇಲ್ಲಿಗೆ ಹೋಗ್ಬೋದು. ಊಟ ತಿಂಡಿ ಟೆನ್ಷನ್ ತೊಗೋಬೇಡಿ, ಅದೆಲ್ಲ ಅಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ಅದ್ರ ಜೊತೆಗೆ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಿದಾರಂತೆ. ಸೊ ಇಂಥ ಸೂಪರ್ ಆಗಿರ್ತಕ್ಕಂಥ ಆಪರ್ಚುನಿಟಿ ಎಲ್ಲರಿಗೂ ಸಿಗುತ್ತೆ. ಹೋಗಿ ಬನ್ನಿ, ಎಂಜಾಯ್ ಮಾಡಿ. ಈ ಒಂದು ಇಂಟರ್ವ್ಯೂಸ್ನಲ್ಲಿ ಎಲ್ಲರೂ ಕೂಡ ಸೆಲೆಕ್ಟ್ ಆಗುವಾಗ ಆಗಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಯಾರ್ಯಾರೆಲ್ಲ ಹೋಗ್ಬೋದಪ್ಪ ಅಂತಕ್ಕಂಥ ಒಂದು ಲೀಸ್ಟನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. MBA ಆಗಿದ್ದರೆ, MCOM ಆಗಿದ್ದರೆ, BCOM ಆಗಿದ್ದರೆ, BBA ಆಗಿದ್ದರೆ, BSc, BA, BCA ಮತ್ತು ಯಾವುದೇ ರೀತಿಯ ಪದವಿ, ಸ್ನಾತಕೋತ್ತರ ಪದವಿ ಆಗಿರ್ಬೋದು, ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್, ಬೇಸಿಕ್ ಸೈನ್ಸ್, ನರ್ಸಿಂಗ್, ITI, ಡಿಪ್ಲೊಮಾ, PUC, SSLC ಎಲ್ಲರಿಗೂ ಕೂಡ ಅವಕಾಶ ಇದೆ ಸರ್. ಯಾರು ವರಿ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಹೋಗಿ ಬನ್ನಿ. ಇನ್ನೊಂದು ಕರೆ ಬರ್ತಾಯಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಎಸ್, ಇನ್ನೂ ಸಾಕಷ್ಟು ಸಮಯ ಅವಕಾಶ ಇದೆ. ನಿಮ್ಮದು ಹತ್ರ ಒಂದು ವೇಳೆ ರೆಸ್ಯೂಮ್ ಇಲ್ಲ ಅಂದರೆ ಪ್ರಾಪರಾಗಿರ್ತಕ್ಕಂಥ ರೆಸ್ಯೂಮ್ನ ರೆಡಿ ಮಾಡ್ಕೊಳ್ಳಿ. ಏಕೆಂದರೆ ಇನ್ನೂ ಒಂದು ಎಂಟೈರ್ ಮಂತ್ ಇದೆ. ಜುಲೈ 31ವರೆಗೂ ನಿಮ್ಗೆ ಅವಕಾಶ ಇದೆ. ಆಗಸ್ಟ್ 1 ಮತ್ತು 2ನೇ ತಾರೀಕಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಏನು ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಇದು ಮಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು, ಆಳ್ವಾಸ್ ಹತ್ರ.
ಸೊ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ವಿಚಾರ ಅಂತ ಅನ್ಸಿದ್ರು ಕೂಡ ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ಯಾಕೆ ಇದನ್ನು ನೆನಪಿಸ್ತಾ ಇದ್ದೀನಿ ಅಂದರೆ, ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ಮುಂದೆ ಇಂಥ ಒಂದು ಪರಿಸ್ಥಿತಿ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ನೆನೆಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಏಕೆಂದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಫ್ರೀ ಬೀಸ್ ನಡೀತಾ ಇದೆ. ಫ್ರೀ ಬೀಸ್ ಅಂದರೆ ನಿಮಗೆ ಗೊತ್ತಿದೆ, ಉಚಿತ ಭಾಗ್ಯಗಳನ್ನು ನೀಡ್ತಾ ಇದ್ದೀವಿ, ಯುವ ನಿಧಿಯನ್ನು ನೀಡ್ತಾ ಇದ್ದೀವಿ, ಗೃಹಲಕ್ಷ್ಮಿ ಯೋಜನೆಯನ್ನು ನೀಡ್ತಾ ಇದ್ದೀವಿ, ಬಸ್ ಫ್ರೀಯಾಗಿ ನೀಡ್ತಾ ಇದ್ದೀವಿ ಹೆಣ್ಮಕ್ಳಿಗೋಸ್ಕರ. ಅದಾದಮೇಲೆ ಬೇರೆ ಬೇರೆ ಈ ರೀತಿಯಾಗಿ ಒಟ್ಟು ಒಂದು 5 ನಿಧಿಗಳನ್ನು ನಮ್ಮ ಕರ್ನಾಟಕದಲ್ಲೂ ನೀಡ್ತಾ ಇದ್ದೀವಿ. ಯಾಕಪ್ಪ ಈ ವಿಚಾರಕ್ಕೆ ಹೇಳ್ತೀನಿ ಅಂತ ಅಂದರೆ, ಪಕ್ಕದ ತೆಲಂಗಾಣದಲ್ಲೂ ಕೂಡ ನಮ್ಮ ಕರ್ನಾಟಕದ ಮಾದರಿಯಲ್ಲಿಯೇ ಈ 5 ಉಚಿತ ವಿದ್ಯುತ್ ವಿಭಾಗಗಳನ್ನು ಫ್ರೀಯಾಗಿ ನೀಡ್ತಾ ಇದ್ರು. ಆದರೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗೆ ಬಂದ್ಬಿಟ್ಟಿದೆ ಅಂದರೆ ನಿಜಕ್ಕೂ ಶಾಕ್ ಆಗತ್ತೆ. ಒಟ್ಟು ಮಾಸಿಕ ವೆಚ್ಚ 22,500 ಕೋಟಿ ರೂಪಾಯಿ ಖರ್ಚಾಗತ್ತಂತೆ. ಆದರೆ ಎಲ್ಲ ಸೇರಿಸಿ ಅಳೆದು ತೂಗು ಎಲ್ಲ ಕಲೆಕ್ಷನ್ ಮಾಡಿ ಹಾಕಿದ್ರೂ ಬರ್ತಾ ಇರ್ತಕ್ಕಂಥದ್ದು 18,500 ಕೋಟಿ ಅಂತೆ. ಸೊ ಹಿಂಗೆ ಲೆಕ್ಕ ಹಾಕ್ಕೊಂಡ್ರು ಇನ್ನೂ 4,000 ಕೋಟಿ ಪ್ರತಿ ತಿಂಗಳು ಶಾರ್ಟೇಜ್ ಆಗ್ತಾ ಇದೆ ಅಂತೆ. ಸಂಬಳ ಕೊಡೋಕ್ಕೂ ದುಡ್ಡು ಆಗ್ತಾ ಇಲ್ಲ ಅಂಥೇಳಿ ಸ್ವತಃ ಇನ್ಯಾರು ಥರ್ಡ್ ಪರ್ಸನ್ ಈ ಮ್ಯಾಟ್ರನ್ನ ಹೇಳಿದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದರೆ ಆಪೋಸಿಷನ್ನರಾಗಲಿ ಬೇರೆ ಯಾರು ಇದನ್ನು ಹೇಳ್ತಾ ಇಲ್ಲ. ಸ್ವತಃ ಆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪ್ರಸ್ತುತ ಅಧಿಕಾರದಲ್ಲಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಹೇಳಿರ್ತಕ್ಕಂಥ ಒನ್ ಆಫ್ ದ ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಇದು. ಅದಕ್ಕೇ ಇಂಥ ಒಂದು ಪರಿಸ್ಥಿತಿ, ಇಂಥ ಒಂದು ಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬರದೇ ಇಲ್ಲಪ್ಪ ಅಂಥೇಳಿ ನಾವು ಕೂಡ ಪ್ರೇ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಜನ ಈಗಾಗಲೇ ಬೇಜಾರದಿಂದ ಹೇಳ್ತಾ ಇರೋದನ್ನು ನಾನು ಕೇಳಿದ್ದೀನಿ. ಸಾಕಷ್ಟು ಕಡೆ ವರದಿಗೆ ಹೋದಾಗ ಏನು ಸರ್, ಏನು ಡೆವಲಪ್ಮೆಂಟೇ ಆಗ್ತಾ ಇಲ್ಲ, ಏನು ಹೊಸ ಯೋಜನೆಗಳು ಬರ್ತಿಲ್ಲ ಅಂತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಯೋಜನೆಗಳನ್ನ ಮಾಡ್ತಾ ಇದ್ದೀವಿ ಅಂಥೇಳಿ. ಏನೇಯೋ ಜಾಸ್ತಿ ರಾಜಕೀಯದ ಬಗ್ಗೆ ನಾನು ಹೋಗೋಲ್ಲ. ಆದರೆ ಇದೊಂದು ಶಾಕಿಂಗ್ ನ್ಯೂಸ್ ಅಂತ ಅನ್ನಿಸ್ತು, ಹೇಳಬೇಕು ಅಂತ ಅನ್ನಿಸ್ತು, ಅದ್ರ ಬಗ್ಗೆ ಹೇಳಿದ್ದೀನಿ. ಎಸ್, ಅದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನೀವುಗಳೆಲ್ಲ ಗಮನಿಸಿರ್ತೀರಿ ಅಥವಾ ಕೆಲವೊಮ್ಮೆ ಗಮನಿಸದೇ ಇರಬಹುದು. ಆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಹೊಸ ನೋಟುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಏನು ಅಂದರೆ, ಪ್ರತಿಯೊಂದು ಹೊಸ ನೋಟುಗಳು ಏನು ಬಂದಿದೆ ಅದು 10 ರೂಪಾಯಿ ಆಗಿರ್ಬೋದು, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಈ 6 ನೋಟುಗಳಲ್ಲೂ ಕೂಡ ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಹಿನ್ನೆಲೆಯ ಒಂದು ಚಿತ್ರವನ್ನು ಅಳವಡಿಸಲಾಗಿದೆ. ವಿಶೇಷ ಏನಪ್ಪ ಅಂದರೆ, ಆ ಎಲ್ಲ ಚಿತ್ರಗಳಿಗೂ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ನಾವು ಎಷ್ಟೋ ಜನ 500 ರೂಪಾಯಿ ನೋಟನ್ನು ಪ್ರತಿನಿತ್ಯ ಉಪಯೋಗಿಸ್ತೀವಿ, ಆದರೆ ಅದರಿರ್ತಕ್ಕಂಥ ಫೋಟೋ ಯಾವುದು ಅಂತ ಯಾರಿಗೂ ಗೊತ್ತೇ ಇರಲ್ಲ, ಅಥವಾ ಆ ಫೋಟೋನ ಇನ್ಡೆಪ್ತ್ ನೋಡೋ ಪ್ರಯತ್ನವನ್ನು ಕೂಡ ಮಾಡಿರಲ್ಲ. ಸೊ ಹಾಗಾಗಿ 10 ರೂಪಾಯಿಂದ ಶುರು ಮಾಡಿ 500 ರೂಪಾಯಿವರೆಗೂ ನೋಟ್ನ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಚಿತ್ರ ಎಲ್ಲಿದು ಏನು ಅಂತ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸಾಧ್ಯವಾದರೆ ನಿಮ್ಮ ಹತ್ರ ಆ ನೋಟುಗಳಿದ್ದರೆ ನೋಡೋ ಒಂದು ಪ್ರಯತ್ನವನ್ನು ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ 10 ರೂಪಾಯಿ ನೋಟಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚಕ್ರ ಕಾಣಿಸುತ್ತೆ ನಿಮಗೆ. ಆ ಚಕ್ರ ನಮ್ಮ ದೇಶದ ಏಕೈಕ ಸೂರ್ಯನ ದೇವಾಲಯ ಇರತಕ್ಕಂಥ ಕೊನಾರ್ಕ್ನ ಸೂರ್ಯ ದೇವಾಲಯದ ಆ ಒಂದು ಚಕ್ರದ ಚಿತ್ರ ಅದು ವಿಷ್ಣು ಚಕ್ರದ ಹಾಗೆ ಕಾಣಿಸುತ್ತೆ ನೋಡೋದಕ್ಕೆ. ಸೊ ನಿಮ್ಮ ಹತ್ರ ಇರ್ತಕ್ಕಂಥ 10 ರೂಪಾಯಿ ನೋಟ್ನಲ್ಲಿ ನೀವು ಅದನ್ನು ತಾಳೆ ಮಾಡಿ ನೋಡ್ಬೋದು. ಸೊ ತುಂಬ ಸುಂದರವಾಗಿರ್ತಕ್ಕಂಥ ಕೊನಾರ್ಕ್ನ ಸೂರ್ಯನ ದೇವಾಲಯದ ಚಿತ್ರ ಈ ಒಂದು 10 ರೂಪಾಯಿ ನೋಟ್ನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು 20 ರೂಪಾಯಿಯಲ್ಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಛಾಯಾಚಿತ್ರ ಇದೆ. ಇದೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಎಲ್ಲೋರ ಗುಹೆಗಳನ್ನು ಒಳಗೊಂಡಂತಹ 20 ರೂಪಾಯಿ ನೋಟ್ನಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಇದೆ. ಸೊ ನಿಮ್ಮ ಹತ್ರ 20 ರೂಪಾಯಿ ನೋಟ್ ಇದ್ದರೆ ಅದನ್ನು ತೆಗೆದುಕೊಂಡು ನೀವು ಅದನ್ನು ಪರೀಕ್ಷೆ ಮಾಡ್ಬೋದು. ಇನ್ನು ನಮ್ಮ ಕರ್ನಾಟಕಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಸಿಕ್ಕಿದೆ. ಸೊ ತುಂಬ ಜನರು ಇದನ್ನು ಅಬ್ಸರ್ವೇ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ. ಎಸ್, ನಮ್ಮ ಒಂದು ಹಂಪಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಅತ್ಯಂತ ಪುರಾತನವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಹಂಪಿ ಒಂದು ಏನು ರಥ ಇದೆ, ಇದು 50 ರೂಪಾಯಿ ನೋಟಿನ ಮೇಲೆ ರಾರಾಜಿಸ್ತಾ ಇದೆ. ಸೊ ನಿಮ್ಮ ಹತ್ರ ಇರತಕ್ಕಂಥ 50 ರೂಪಾಯಿ ನೋಟನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಅಲ್ಲಿರ್ತಕ್ಕಂಥ ನಮ್ಮ ಹಂಪಿ ರಥವನ್ನು ನೋಡಿ ಹೆಮ್ಮೆ ಪಡಿ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ನಿರ್ಮಲಾ ಅಂತ ಸರ್. ನಿರ್ಮಲಾ, ಹೇಳಿಮ್ಮ, ಹೇಗಿದ್ದೀರಿ? ಆರಾಮಿದೀವಿ ಸರ್, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಸರ್? ಎಸ್ ಅಮ್ಮ, ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಿ. ಚಟ್ನಿ ಮಾಡಿದ್ವಿ. ಏನ್ ಮಾಡಿದ್ರಿ? ಪಡ್ಡು ಚಟ್ನಿ ಸರ್, ಮಸಾಲ ಪಡ್ಡು ಚಟ್ನಿ. ಸೂಪರ್. ಆಯ್ತು ಸರ್. ನಿನ್ನೆ ಸರಿಯಾಗಿ ಕೇಳಿಸ್ತಾ ಇರ್ಲಿಲ್ಲ ಸರ್, ಹಾಗಾಗಿ ನಮ್ಮ ಮಗನಿಗೆ ವಿಶ್ ಮಾಡ್ಲೇ ಇಲ್ಲ ನಿನ್ನೆ ನಾನು. ಓಕೆ, ಇವಾಗ ಮಾಡಿ ಧಾರಾಳವಾಗಿ. ಕಂಗ್ರಾಚುಲೇಷನ್ಸ್ ಸುಮಂತ್,
ಮ್ಯಾನ್ ವಿತ್ ವಾಯ್ಸ್ ಅಂತ ತಗೊಂಡಿದ್ದಾನೆ ಸರ್ ನಾವು ಅವಾರ್ಡ್ ದಾವಣಗೆರೆ ಓಕೆ, ಮ್ಯಾನ್ ವಿತ್ ವಾಯ್ಸ್ ಅಂತ. ಮ್ಯಾನ್ ವಿತ್ ವಾಯ್ಸ್ ಅಂತನಾ? ಹಾ ಸರ್. ಓಕೆ, ಏನದು ಮಿಸ್ಟರ್ ದಾವಣಗೆರೆ ವಿಭಾಗದಲ್ಲಿ ಏನು ಫ್ಯಾಷನ್ ಶೋ? ದಾವಣಗೆರೆ ಹೌದು ಸರ್, ಅದ್ರಲ್ಲಿ ಅವನಿಗೆ ಕೊಟ್ಟಿದ್ದಾರೆ ಸರ್, ಚೆನ್ನಾಗಿ ಮಾತಾಡ್ತಾ ಇದ್ದ ಅಂತ. ವಾಯ್ಸ್ ಆಫ್ ದಾವಣಗೆರೆ ಅಂತ ಅವನಿಗೆ ಒಂದು ಅವಾರ್ಡ್ ಕೊಟ್ರು ಸರ್. ವಾವ್, ಸೂಪರ್ ಮಾ, ಕಂಗ್ರಾಚುಲೇಷನ್ಸ್. ತುಂಬಾ ಖುಷಿ ಆಯ್ತು. ಅವನು ನೆನೆ ಹೇಳಕ್ ಆಗ್ಲಿಲ್ಲ, ಹಾಗಾಗಿ ಇವತ್ತು ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಹಾರ್ಟ್ ಲಿಸ್ಟ್ ಕಂಗ್ರಾಚುಲೇಷನ್ಸ್ ಅಮ್ಮ. ಅದರಲ್ಲೂ ಕೂಡ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ನಮ್ಮ ದಾವಣಗೆರೆ ಹುಡುಗನಿಗೆ ಏನು ವಾಯ್ಸ್ ಆಫ್ ದಾವಣಗೆರೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅವಾರ್ಡ್ ಬಂದಿದೆ ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ಸೊ ಒಂದು ಫೋಟೋ ಕಳಿಸ್ಕೊಡಿಮ್ಮ, ಖಂಡಿತವಾಗ್ಲೂ ಆ ಫೋಟೋ ನಾಳೆ ಪ್ರಸಾರ ಮಾಡುವ. ಹಾ ಸರ್, ನೆನ್ನೆ ಕಳ್ಸಿದ್ವಿ ನೋಡಿ ಸರ್, ನಮ್ಮ ಮಗಳದು ಗುಣಶ್ರೀ ಅವ್ರದ್ದು. ಗುಣಶ್ರೀ ಅವ್ರದ್ದು ಫೋಟೋ ಕಳಿಸಿದ್ರಿ? ಗುಣಶ್ರೀ ಮಹೇಂದ್ರಕರ್ ಅಲ್ವಾ? ಹಾ ಸರ್, ಅವಳದನ್ನ ಹಾಕಿದ್ವಿ. ಇವಂದ ಕರೆ ಕಟ್ ಆಯ್ತಲ್ಲ ಅಂತ ಹೇಳಿಲ್ಲ. ಓಕೆ, ಮಾಡಿ ಸರ್ ಅದು ಎರಡು ಬರ್ತಾ ಇದೆ ನೋಡಿ. ನೀವು ಟಿವಿ ನೋಡ್ತಾ ಇದ್ರೆ ಎರಡು ಬರ್ತಾ ಇದೆ. ನಾನ್ ನೋಡ್ತಾ ಇಲ್ಲ ಸರ್, ಈಗ ಮೇಲ್ಗಡೆ ಇದೀನಿ. ಹೌದಾ? ಓಕೆ. ಹಾ ಸರ್, ಆಮೇಲೆ ತೆಗೆದು ನೋಡ್ಬೋದಲ್ಲ ಸರ್ ನಾವು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಫೋಟೋಸ್ ನೋಡಕ್ ಸಿಗಲ್ಲ, ಯಾಕೆಂದ್ರೆ ಅಲ್ಲಿ ಕಾಪಿ ರೈಟ್ ಇರುತ್ತೆ. ಯಾಕೆಂದ್ರೆ ಇಲ್ಲಿ ಹುಡುಗಿರ್ದು ಹೆಣ್ಮಕ್ಳದೆಲ್ಲ ಫೋಟೋಸ್ ನಾವು ಹಾಕೋದ್ರಿಂದ ಅದು ಮಿಸ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲಿ ಕಾಪಿ ರೈಟ್ ಇರುತ್ತೆ. ಈ ಕಾರ್ಯಕ್ರಮ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ, ಆದ್ರೆ ನಿಮ್ಮ ಮಕ್ಕಳ ಫೋಟೋಸ್ ನೀವು ಅಲ್ಲಿ ನೋಡ್ಲಿಕ್ಕೆ ಸಿಗೋಲ್ಲ. ಹೌದ್ರಾ ಸರ್? ಹಾ, ಓಕೆ ಸರ್. ನೀವು ಈ ಕಾರ್ಯಕ್ರಮ ಮತ್ತೆ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗತ್ತೆ. 6 ಗಂಟೆಯಿಂದನಾ ಸರ್? ಇವತ್ತು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಅಲ್ಲಿ ನಿಮ್ಗೆ ಈ ಫೋಟೋಸ್ ಎಲ್ಲ ನೋಡ್ಲಿಕ್ಕೆ ಸಿಗತ್ತೆ. ಹಾ ಸರ್, ಅವಾಗ್ಲೇ ನೋಡ್ತೀನಿ ಸರ್. ಓಕೆ, ಸೊ ತುಂಬಾ ನ್ಯೂಸ್ ಎಲ್ಲ ಬರುತ್ತೇನ ಅಲ್ರಿ ಸರ್? ದಾವಣಗೆರೆ ನ್ಯೂಸ್, ಲೋಕಲ್ ನ್ಯೂಸ್ ಡೈಲಿ. ನಮ್ದ್ರಲ್ಲಿ ನಾವು ನ್ಯೂಸ್ ಮಾಡಲ್ಲ ಆಕ್ಚುಲಿ. ಹೌದ್ರಾ ಸರ್? ಹೌದಮ್ಮ. ಸೊ ಎನಿ ಹಾರ್ಟ್ಲೆಸ್ಟ್ ಕಂಗ್ರಾಚುಲೇಷನ್ಸ್ ಮಾ, ಮೊಟ್ಟ ಮೊದಲನೇದಾಗಿ ಗುಣಶ್ರೀ ಅವರಿಗೆ. ಸೊ ಮಿಸ್ ದಾವಣಗೆರೆ ಆಗಿದಾರಲ್ವಾ? ಹೌದು ಸರ್. ಸೊ ಹಾರ್ಟ್ಲೆಸ್ಟ್ ಕಂಗ್ರಾಚುಲೇಷನ್ಸ್. ಸಾಧ್ಯವಾದ್ರೆ ಒಮ್ಮೆ ನಾವು ಕೂಡ ಅವ್ರ ಜೊತೆ ಮಾತಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ನಿಮ್ಮ ಮಗನ ಹೆಸರು ಏನ್ ಹೇಳಿದ್ರಿ? ಮಗನ ಹೆಸರು ಸುಮಂತ್ MV ಅಂತ ಸರ್. ಸುಮಂತ್ ಮಹೇಂದ್ರಕರ್. ಓಕೆ, ಅವ್ರಿಗೂ ಕೂಡ ಹೌದು ಸರ್. ಹಾರ್ದಿಕ ನಮ್ದು ಇದ್ರ ಬರ್ತಾನ ಸರ್, ಮಗನೇ ಅದು. ಓಕೆ. ಸೊ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸೊ ಅದ್ಭುತವಾಗಿರ್ತಕ್ಕಂಥ ವಾಯ್ಸ್ ಅನ್ನು ಹೊಂದಿರತಕ್ಕಂಥ ಸುಮಂತ್ ಅವರು ಇನ್ನು ವಾಯ್ಸ್ ಆಫ್ ದಾವಣಗೆರೆ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸೊ ಇಬ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರ್ತಕ್ಕಂಥ ಮಹೇಂದ್ರ ಟೆಕ್ಸ್ಟೈಲ್ಸ್ನ 2 ಕುಡಿಗಳು ವಿಶೇಷವಾಗಿ 2 ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಹೆಮ್ಮೆ. ಸೊ ಸಾಧ್ಯವಾದರೆ ಯಾವತ್ತಾರು ಒಂದು ಸಂಚಿಕೆಯಲ್ಲಿ ಅವರಿಬ್ಬರನ್ನು ಕೂಡ ಒಂದು ಚುಟುಕಾಗಿ ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಕೂಡ ಹೇಳ್ತಾ, ಸೊ ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳು. ಧನ್ಯವಾದಗಳು ಸರ್. ನೀವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರಿ, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಿಮ್ಮ ಒಂದು ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಮಾ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ V1 ಚಾನೆಲ್ನ ಈ ಒಂದು ಕಾರ್ಯಕ್ರಮದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾ. ಸರ್ ಆಯ್ತು ಸರ್, ಖಂಡಿತ ಮಾ. ಸೊ ನನ್ನ ಪರವಾಗಿಯೂ ಕೂಡ ನಿಮ್ಮ ಇಬ್ರು ಮಕ್ಕಳಿಗೆ ಹಾರ್ಟ್ಲಿಯೆಸ್ಟ್ ವಿಶಸ್ ಅನ್ನ ಹೇಳ್ಬಿಡಿ ಮಾ. ಆಯ್ತು ಸರ್. ಓಕೆ ಸರ್. ಓಕೆ ಮಾ, ಥ್ಯಾಂಕ್ ಯು. ಶುಭವಾಗಲಿ ಮಾ. ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ನಮ್ಮ ಹೆಮ್ಮೆಯ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿರತಕ್ಕಂಥ ಮಹೇಂದ್ರಕರ್ನ 2 ಕುಡಿಗಳಿಗೆ ಮುದ್ದದ 2 ಅವಾರ್ಡ್ಗಳು ಬಂದಿದೆ. ಅವರಿಗೆ ಶುಭವಾಗಲಿ, ಅವರ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಶುಭ ಹಾರೈಕೆಗಳೊಂದಿಗೆ ಇನ್ನೊಂದು ಕರೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಜಯ ಆಂಜನೇಯ ಸರ್. ಜಯ ಆಂಜನೇಯ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇಲ್ಲ ಸರ್. ಯಾಕೆ ಸರ್, ಇನ್ನೂ ತಿಂಡಿ ಆಗಿಲ್ಲ? ಇಲ್ಲ ಸರ್, ಆಗಿಲ್ಲ ಸರ್. ಓಕೆ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ ಸರ್? ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ಇಲ್ಲ. ಓಕೆ, ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಗೊತ್ತಿಲ್ಲ ಸರ್. ಓಕೆ, ಎನಿಹೌ ಅದರ ಬಗ್ಗೆನೇ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು. ಶ್ರೀರಾಮನು ಭೇಟಿಯಾದಾಗ ಸುಗ್ರೀವನು ಎಲ್ಲಿ ವಾಸ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಪ್ರಶ್ನೆ. 4 ಆಪ್ಷನ್ಸ್ ಅನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಕಿಷ್ಕಿಂದ, 2ನೇದು ಪಂಚವಟಿ, 3ನೇದು ಋಷ್ಯಮೂಕ ಪರ್ವತ, 4ನೇದು ದ್ರೋಣಗಿರಿ. ದ್ರೋಣಾಚಾರ್ಯ ಇರ್ಬೇಕು ಸರ್. ದ್ರೋಣಗಿರಿನಾ? ಪಕ್ಕಾ ಸರ್, ಕರೆಕ್ಟ್. ಹೌದಾ? ಓಕೆ ಸರ್, ಫೈನ್. ಕಾರ್ಯಕ್ರಮ ನೋಡ್ತಾ ಇರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ ನಾನೇ ಅನೌನ್ಸ್ ಮಾಡ್ತೀನಿ. ಓಕೆ? ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ. ಒಳ್ಳೆಯದಾಗಲಿ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಸ್ ವೀಕ್ಷಕರೇ, ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳೋದಕ್ಕೆ ಖುಷಿಯಾಗತ್ತೆ. ಶ್ರೀರಾಮನು ಭೇಟಿಯಾದಾಗ ಸುಗ್ರೀವನು ಎಲ್ಲಿ ವಾಸಿಸುತ್ತಿದ್ದನು ಅಂತ ಹೇಳಿ. ಸೊ ರಾಮಾಯಣದ ಬಗ್ಗೆ ಯಾರಾದರೂ ನಾಲೆಡ್ಜ್ ಇರೋರು ಕಾಲ್ ಮಾಡಿದ್ರೆ ಖಂಡಿತ ಈ ಸುಗ್ರೀವನ ಪಾತ್ರ ಏನು ರಾಮಾಯಣದಲ್ಲಿ ಅಂಥೇಳಿ ಅವ್ರ ಕಡೆಯಿಂದನೇ ಹೇಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ನಾನೇ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಎಸ್, 4 ಆಪ್ಷನ್ಸನ್ನು ಕೊಟ್ಟಿದ್ವಿ. ಮೊಟ್ಟ ಮೊದಲನೇದಾಗಿ ಕಿಷ್ಕಿಂದ ಎಲ್ಲಿದೆ ಅಂತಕ್ಕಂಥದ್ದೇ ತುಂಬ ಜನರಿಗೆ ಕನ್ಫ್ಯೂಷನು. ಅದು ಕಿಷ್ಕಿಂದಾಗ ಇನ್ನೊಂದು ಹೆಸರು ಇದೆ, ಅಂಜನಾದ್ರಿ ಪರ್ವತ ಅಂತ ಕೂಡ ಕರೀತಾರೆ. ಈ ಕಿಷ್ಕಿಂದ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅಂತಕ್ಕಂಥದ್ದು ನನಗೆ ತುಂಬ ಹೆಮ್ಮೆ. ಇದೇ ಒಂದು ಕಿಷ್ಕಿಂದ ಅಥವಾ ಅಂಜನಾದ್ರಿ ಪರ್ವತವನ್ನು ಆಂಜನೇಯನ ಹುಟ್ಟೂರು ಅಂಥೇಳಿ ಕೂಡ ಹೇಳ್ತಾರೆ. ಆಂಜನೇಯನಿಗೆ ಇಲ್ಲೇ ಜನ್ಮ ನೀಡಿದ್ದು ಅಂತ ಕೂಡ ಹೇಳಲಾಗತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ತುಂಬಾ ಅಪರೂಪ ಆಗ್ಬಿಟ್ರಿ ಸರ್, ಬಹಳ ಬಿಸಿ ಆಗ್ಬಿಟ್ಟಿದ್ದೀರಿ ಅನ್ಸುತ್ತೆ. ಹಾಗೇನಿಲ್ಲ ಸರ್, ತುಂಬಾ ಜನ ಮಾಡ್ತಿರ್ತಾರಲ್ಲ, ನೋಡ್ತಾ ಇರ್ತೀವಿ ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿಶ್ವಾಸ ಇರೋಲ್ಲ, ಮತ್ತೆ ಪಾಪ ಬೇರೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಕಡಿಮೆ ಮಾಡಿದ್ದೀವಿ ಅಷ್ಟೇ. ಹಾಗೇನಿಲ್ಲ ಸರ್, ಖಂಡಿತ ನೀವು ಕಾಲ್ ಮಾಡೋದು ನಮ್ಗಂತೂ ತುಂಬಾ ಖುಷಿ ಆಗತ್ತೆ. ಹಾ ಸರ್, ನಿನ್ನೆ ಹೇಳ್ದಂಗೆ ನಮ್ಮ ಇಂಡಿಯಾದ ಒಂದು ಒಳ್ಳೆ ಟಾರ್ಗೆಟ್ ಕೊಟ್ಟಾರಲ್ಲ ಸರ್, 371 ಟೆಸ್ಟ್ ಮ್ಯಾಚ್ ಅಲ್ಲಿ. ಹೌದು ಸರ್, ಹೌದು. ಸೊ ಬೇಗ ವಿಕೆಟ್ ತಕೊಂಡ್ಬಿಟ್ರೆ ಫಸ್ಟ್ ಟೆಸ್ಟ್ ವಿನ್ ಆಗ್ಬಿಡ್ತೀವಿ. ಖಂಡಿತ ಹೊಸ ನಾಯಕ, ಹೊಸ ಹುರುಪಿನಿಂದ ಕೂಡಿರ್ತಕ್ಕಂಥ ತಂಡ. ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಹೊಸಬ್ರೆ, ಎಕ್ಸೆಪ್ಟ್ ಒಂದು 2-3 ಪ್ಲೇಯರ್ ಬಿಟ್ರೆ. ಹೌದು ಸರ್. ಅದರಲ್ಲಿ ಬೂಮ್ರಾ ಹಳಬ್ರು ಅಂತ ಹೇಳ್ಬೋದು, ಜಡೇಜಾ ಹಳಬ್ರು ಅಂತ ಹೇಳ್ಬೋದು. ಅವ್ರನ್ನ ಹೊರತುಪಡಿಸಿದ್ರೆ ಹೊಸ ತಂಡದೊಂದಿಗೆ ಹೊಸ ನಾಯಕನ ಜವಾಬ್ದಾರಿಯಲ್ಲಿ ತಂಡ ಹೋಗಿದೆ. ಹೌದು ಸರ್, ಖಂಡಿತ. ಸೊ ಯಶಸ್ವಿ ಆಗಲಿ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಹಾರೈಕೆಗಳು ಭಾರತ ತಂಡದ ಮೇಲೆ ಇರಲಿ ಅಂತ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಏನಾಗ್ಬೋದು ಅನ್ಸುತ್ತೆ ಸರ್, ಫೈನಲ್ ಗೆಲ್ಬೋದಾ? ಗೆಲ್ಬೋದು ಸರ್ ಬೇಗ. ನಿನ್ನೆ ಬೂಮ್ರಾ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಚೆನ್ನಾಗಿ ಅಟ್ಯಾಕ್ ಮಾಡಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ಕೂಡ ಮಾಡ್ತಾರೆ ಅಂತ ಅನಿಸಿಕೆ ಇದೆ. ಖಂಡಿತ ಹೋಪ್ ಇದೆ. ಖಂಡಿತ ಒಂದಷ್ಟು ಪಿಚ್ ಕೂಡ ಲಾಸ್ಟ್ ಡೇ ಬೌಲರ್ಗಳಿಗೆ ಸಪೋರ್ಟ್ ಮಾಡೋದ್ರಿಂದ ನನಗೆ ಒಂದು ಇರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ನಾನು ಒಬ್ಬ ಆಟಗಾರನಾಗಿ ನೋಡೋದಾದ್ರೆ 2 ಆಪ್ಷನ್ಸ್ ಇರೋದು. ಒಂದು, ಭಾರತ ಗೆಲ್ಲುತ್ತೆ, ಇಲ್ಲ ಪಂದ್ಯ ಟೈ ಆಗತ್ತೆ. ಯಾವುದೇ ಕಾರಣಕ್ಕೂ ಇಂಗ್ಲೆಂಡ್ ಅಂತೂ ಚೇಸ್ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಖಂಡಿತ ಸರ್, ಗೆಲ್ಲಬೇಕು ಸರ್, ಗೆಲ್ತೀವಿ ಸರ್. ಖಂಡಿತ ಗೆಲ್ಲೋಣ, ಅದನ್ನೇ ನಾನು ಹೇಳಿದ್ದು, ಭಾರತ ಗೆಲ್ಲಬೇಕು ಅಂತ. ಅದಕ್ಕೆ ಮೊದಲೇ ಹೇಳಿದೆ, ಡ್ರಾ ಮಾಡಕ್ ಬಿಡಲ್ಲ ಸರ್, ಇಂಗ್ಲೆಂಡ್ ವಿನ್ ಆಗಕ್ ಬಿಡಲ್ಲ, ಗೆಲ್ತೀವಿ ಸರ್. ಖಂಡಿತ ನಾನು ಅದಕ್ಕೆ ಮೊದಲೇ ಹೇಳಿದೆ, ಭಾರತ ಗೆಲ್ಲಬೇಕು ಅಂತಕ್ಕಂಥದ್ದು ನಂದು ಸೇರಿದಂತೆ. ನಿಲ್ಸಕ್ಕಂದ್ರೆ ಏನೋ ಪ್ರಯತ್ನ ಮಾಡ್ಬೇಕಲ್ಲ ಸರ್, ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳೋಣ ಹೆಂಗೆ. ಖಂಡಿತ ಸರ್, ಖಂಡಿತ. ಸೊ ಅಲ್ಲಿ ಒಂದಷ್ಟು ಮೋಡ ಕವಿದ ವಾತಾವರಣ ಕೂಡ ಇದೆ, ಅದೊಂದು ಆತಂಕ. ಆತಂಕ ಸರ್, ಪ್ರಪಂಚಕ್ಕೆಲ್ಲ ತೊಂದರೆ ಆಗುತ್ತಲ್ಲ ಸರ್. ಹೌದು ಹಾಗೆ ದೇವ್ರ ಮೊರೆ ಹೋಗ್ಬಿಡೋಣ ಸರ್, ಎಲ್ಲರೂ ಸೇರಿ ನಿಲ್ಸ್ಲಿ ಅಂತ ಹೇಳಿ ಸರ್. ಅಲ್ಟಿಮೇಟ್ಲಿ ಸುಪ್ರೀಂ ಪವರ್ ಅವರೇ ಅಲ್ವಾ ಸರ್? ಹಾ ಸರ್. ಸೊ ನಾವೆಲ್ಲರೂ ಏನೇ ಬೇಕಿದ್ರು ಅವರನ್ನೇ ಕೇಳಬೇಕು. ಎಸ್ ಸರ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ ಸರ್. ಓಕೆ ಸರ್, ಒಂದೇ ಒಂದು ಪ್ರಶ್ನೆ. ಹೇಳಿ ಸರ್. ಈ ಪ್ರಶ್ನೆ ಬಗ್ಗೆ ನಿಮ್ಗೆ ಬಹುಶಃ ಐಡಿಯಾ ಇದ್ದೇ ಇರುತ್ತೆ. ಹೇಳಿ ಸರ್. ಸೊ ರಾಮಾಯಣದ ಒಂದು ಪ್ರಶ್ನೆ ಇದು. ಸುಗ್ರೀವರ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಓಕೆ, ಶ್ರೀರಾಮನು ಭೇಟಿಯಾದಾಗ ಸುಗ್ರೀವ ಎಲ್ಲಿ ವಾಸ ಮಾಡ್ತಾ ಇದ್ದ ಅಂತ. ಆಪ್ಷನ್ಸ್: ಮೊಟ್ಟ ಮೊದಲನೇದು ಕಿಷ್ಕಿಂದ, 2ನೇದು ಪಂಚವಟಿ, 3ನೇದು ಋಷ್ಯಮುಖ ಪರ್ವತ, 4ನೇದು ದ್ರೋಣಗಿರಿ. ಕಿಷ್ಕಿಂದನಾ? ಓಕೆ, ಅನಂತರದಲ್ಲಿ ನಾನೇ ಉತ್ತರವನ್ನು ಹೇಳ್ತೀನಿ ಸರ್. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಟಿಫನ್ ಆಯ್ತು ಸರ್, ಇಡ್ಲಿ. ನಿಮ್ದು ಸರ್? ನಮ್ದು ಉಪ್ಪಿಟ್ಟು ಸರ್. ಉಪ್ಪಿಟ್ಟು ಯಾರು ಅತ್ತಿಗೆ ಮಾಡಿದ್ದಾ? ಅವರೇ ಮಾಡಿದ್ದು. ಓಕೆ ಥ್ಯಾಂಕ್ ಯು ಸರ್. ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರಾ? ದೊಡ್ಡವಳ ಶುರು ಆಗಿಲ್ಲ ಸರ್, ಆಗಸ್ಟ್ ಶುರು ಆಗುತ್ತೆ. ಹೌದಾ? ಓಕೆ. ಚಿಕ್ಕವಳು ಹೋಗ್ತಾ ಇದ್ದಾರೆ ಕಾಲೇಜಿಗೆ, PUCಗೆ. ಓಕೆ ಸರ್, ಆಲ್ ದ ವೆರಿ ಬೆಸ್ಟ್ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರೇ, ಯಾಕೋ ಈ ಪ್ರಶ್ನೆಯಾಗಿಯೇ ಉಳಿಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೊನೆಗೆ ಯಾರು ಉತ್ತರವನ್ನು ಹೇಳಿಲ್ಲ ಅಂದರೆ ನಾನೇ ಉತ್ತರವನ್ನು ಹೇಳಿಬಿಡ್ತೀನಿ. ಕಿಷ್ಕಿಂದ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಅಂತ ನಾನು ಹೇಳಿದೆ. ಅದು ಕೂಡ ಇನ್ನೊಂದು ಹೆಸರು ಕೂಡ ಇದೆ, ಅದಕ್ಕೆ ಅಂಜನಾದ್ರಿ ಪರ್ವತ ಅಂತಲೂ ಕೂಡ ಕರೀತಾರೆ. ಆಂಜನೇಯ ಮಾತೆಯ ಒಂದು ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಆಂಜನೇಯ ಇಲ್ಲೇ ಜನಿಸಿದ್ದು ಅಂತ ಕೂಡ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರದ್ದು ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಹೆಸರು? ಮನೋಜ್ ಸರ್. ಮನೋಜ್ ಅವರೇ, ಹೇಗಿದ್ದೀರಿ? ಆರಾಮಿದೆ ಸರ್, ನೀವು?
ಸೂಪರ್ ಆಗಿದ್ದೀನಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿ ಸರ್. ಹಾಗಾದ್ರೆ ಶುಭಾಶಯ ಹೇಳಬೇಕಾ? ಯಾರಿಗೆ ಇಲ್ಲ ಸರ್? ಓಕೆ, ಸೊ ನೀವೇನಾದ್ರು ಪ್ರಶ್ನೆ ಕೇಳ್ತೀರ ಅಥವಾ ನಾನೇ ಕೇಳಿಬಿಡಲ ಮೊದಲು? ನಾನು ಕೇಳ್ತೇನೆ ಸರ್ ಒಂದು ಪ್ರಶ್ನೆ. ಕೇಳಿ ಕೇಳಿ, ಗೊತ್ತಿರುವಂಥದ್ದು ಕೇಳ್ರಿಪ್ಪ. ಎಸ್ ಸರ್. ಹೇಳಿ ಹೇಳಿ. ನಾನು ಕೀಗಳನ್ನು ಹೊಂದಿದ್ದೇನೆ ಆದರೆ ಬೀಗಗಳಿಲ್ಲ, ನಾನು ಯಾರು? ನಾನು ಕೀಗಳನ್ನು ಹೊಂದಿದ್ದೇನೆ ಆದರೆ ಬೀಗಗಳಿಲ್ಲ, ನಾನು ಯಾರು? ಕೀಬೋರ್ಡ್ ಅಲ್ವಾ? ಕರೆಕ್ಟ್ ಸರ್. ಅಬ್ಬಾ, ಥ್ಯಾಂಕ್ ಯು, ಉತ್ತರ ಗೊತ್ತಾಗ್ಬಿಡ್ತು. ಥ್ಯಾಂಕ್ ಯು ಸರ್. ಈಗ ನನ್ನ ಪ್ರಶ್ನೆ ಓಕೆನಾ? ಎಸ್ ಸರ್. ರಾಮಾಯಣ ಓದಿದ್ದೀರಾ? ಓದಿದ್ವಿ ಸರ್. ಕೇಳಿದ್ದೀರಾ? ನೋಡಿದ್ದೀರಾ? ಕೇಳಿದ್ವಿ ಸರ್. ಓಕೆ, ರಾಮಾಯಣ ಟಿ ವಿಲಿ ಕೂಡ ಬರ್ತಾ ಇತ್ತು, ನೋಡ್ರೆ ನೆನಪಿನಾರು ಇದೆಯಾ? ಸ್ವಲ್ಪ ಸ್ವಲ್ಪ ನೋಡಿದ್ವಿ ಸರ್, ಪೂರ್ತಿ ನೋಡಕ್ಕಾಯ್ತು. ಓಕೆ, ಏನಿಹೋ ನಮಗೆ ರಾಮಾಯಣನೇ ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನಿಹೋ ರಾಮಾಯಣದ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಸ್ ಸರ್. ಸುಗ್ರೀವ ಅಂತಕ್ಕಂಥ ಹೆಸರು ಕೇಳಿದ್ದೀರಾ? ಎಸ್ ಸರ್, ಕೇಳಿದೀವಿ. ಓಕೆ, ಸೊ ಪ್ರಭು ಶ್ರೀರಾಮಚಂದ್ರರು ಸುಗ್ರೀವನನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಎಸ್ ಸರ್. ಆಗ ಈ ಸುಗ್ರೀವ ಎಲ್ಲಿ ವಾಸ ಮಾಡ್ತಾ ಇದ್ರು ಅಂತ ನೀವು ಹೇಳಬೇಕು. ಎಸ್ ಸರ್. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕಿಷ್ಕಿಂಧ, ಎಸ್ ಸರ್. ಎರಡನೇದು ಪಂಚವಟಿ, ಎಸ್ ಸರ್. ಮೂರನೇದು ಋಷ್ಯಮೂಕ ಪರ್ವತ, ಎಸ್ ಸರ್. 4ನೇದು ದ್ರೋಣಗಿರಿ. ಎಸ್ ಸರ್. ಆಪ್ಷನ್ ಸಿ ಸರ್. ಆಪ್ಷನ್ ಸಿ. ಬಿ. ಆಪ್ಷನ್ ಸಿ ಸರ್. ಸಿ ಋಷ್ಯಮೂಕ ಪರ್ವತನ್ನ. ಹಾಂ ಎಸ್ ಸರ್. ಓಕೆ, ಹೇಗೆ ಹೇಳ್ತೀರಿ ಋಷ್ಯಮೂಕ ಪರ್ವತ ಅಂತೇಳಿ? ಏನಾದರೂ ಗೆಸ್ಸಿಂಗಾ ಅಥವಾ ಸುಮ್ಮನೆ ಗೆಸ್ ಮಾಡ್ತಿದ್ದೀರಾ? ಇನ್ನೂ ಗೆಸ್ಟ್ ಮಾಡ್ತೀರಾ ಸರ್? ಓಕೆ, ಜಸ್ಟ್ ಗೆಸ್ ಮಾಡ್ತಿದ್ದೀರಿ. ಯಾಕೆಂದರೆ ಈಗಿಬ್ಬರು ಹೇಳಿರ್ತಕ್ಕಂಥವ್ರು ಏನು ಕಿಷ್ಕಿಂದ ಹೇಳಾಯ್ತು, ಈ ಕಡೆ ದ್ರೋಣಗಿರಿ ಹೇಳಾಯ್ತು, ಉಳಿದಿರೋದು 2 ಆಪ್ಷನ್, 2ರಲ್ಲಿ 1 ಹೇಳ್ಬೇಡ ಅಂತ ಹೇಳಿದ್ರಾ? ಎನಿಹೋ ಒಂದು ಕಡೆ ಹೇಳೋದಾದರೆ 100% ರೈಟ್ ಆನ್ಸರ್. ಋಷ್ಯಮೂಕ ಪರ್ವತದಲ್ಲಿಯೇ ಈ ಸುಗ್ರೀವ ವಾಸ ಮಾಡ್ತಾ ಇರ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡೋದಕ್ಕೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ಸೊ ಮೊದಲನೇ ಅಂದರೆ ಏನು ಪ್ರಶ್ನೆಗೆ ಉತ್ತರ ಬೇಕಾಗಿತ್ತು, ಖಂಡಿತ ಉತ್ತರ ಸರಿಯಾಗಿ ಸಿಕ್ಕಿದೆ. ಪ್ರಭು ಶ್ರೀರಾಮಚಂದ್ರರು ಸುಗ್ರೀವರನ್ನ ಭೇಟಿ ಮಾಡಲಿಕ್ಕೆ ಹೋದಾಗ ಸುಗ್ರೀವರು ಇದೇ ಋಷ್ಯಮೂಕ ಪರ್ವತದಲ್ಲಿ ವಾಸ ಮಾಡ್ತಾ ಇರ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ ಆಳ್ವಾಸ್ ಪ್ರಗತಿ ಉದ್ಯೋಗ ಬಗ್ಗೆ. ಸೊ ಆಗಸ್ಟ್ 1 ಮತ್ತು 2ರಂದು 2 ದಿವಸಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ನಿಮಗೆ ಉಳ್ಕೊಳೋ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಗೆ ಕಂಪ್ನಿಗಳನ್ನು ಚೂಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಸಾಕಷ್ಟು ಕಂಪ್ನಿಗಳ ಡೀಟೇಲ್ಸನ್ನು ಈಗಲೇ ವೆಬ್ಸೈಟಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅದರ ಜೊತೆಗೆ ಕೊನೆಯ ದಿನಾಂಕವನ್ನು ಕೂಡ 1 ತಿಂಗಳು ಮುಂಚಿತವಾಗಿ ಹೇಳಿಬಿಟ್ಟಿದ್ದಾರೆ. ಜುಲೈ 31 ಕೊನೆಯ ದಿನಾಂಕ ನೀವು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿಕ್ಕೆ, ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿಕ್ಕೆ. ಮತ್ತು ಒಬ್ಬರು 10 ಕಂಪ್ನಿಗೆವರೆಗೂ ಏನೋ ಎಂಟ್ರಿ ಕೊಡ್ಬೋದು ಅಂತ ಹೇಳಿದ್ದಾರೆ. ಸರಿಸುಮಾರು 300 ಕಂಪ್ನಿಗಳು ಬರ್ತಾವೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟೊಂದೆಲ್ಲ ಇನ್ಡೆಪ್ತ್ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಉದ್ಯೋಗದ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರು ಆಲಸ್ಯತನವನ್ನು ಬಿಟ್ಟು, ಸೋಮಾರಿತನವನ್ನು ಬಿಟ್ಟು ದಯವಿಟ್ಟು ಮೊದಲು ಈ ಒಂದು ಆಳ್ವಾಸ್ ಉದ್ಯೋಗ ಮೇಳಕ್ಕೆ ಹೋಗಿ ಬನ್ನಿ ಅಂತ ಕೇಳ್ಕೊಳ್ತಿದ್ದೀನಿ. ತುಂಬ ದುಡ್ಡೇನು ಖರ್ಚಾಗಲ್ಲ, ಯಾಕೆಂದರೆ ಇಲ್ಲಿಂದ ಓವರ್ನೈಟ್ ಜರ್ನಿ ಮಾಡಲಿಕ್ಕೆ ಟ್ರೈನ್ ಫೆಸಿಲಿಟಿ ಇದೆ. ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಟ್ರೈನ್ ಕರ್ಕೊಂಡು ಹೋಗಿ ಮಂಗಳೂರಿಗೆ ಬಿಡುತ್ತೆ. ಅಲ್ಲಿಂದ ಕೂಡ ಸಂಜೆ ಟ್ರೈನ್ ಇದೆ. ಸೊ ನೇರವಾಗಿ ಬಂದು ನಿಮ್ಮ ಊರಿಗೆ ಸೇರ್ಕೊಳ್ತೀರಿ. ಯಾರೆಲ್ಲ ಇದ್ದೀರಿ ನೀವು ಬಸ್ಗಳಿಗೆ ಹೋಗ್ಬೇಕಂತಿಲ್ಲ, 1000 ರೂಪಾಯಿ ಖರ್ಚು ಮಾಡಿಕೊಂಡು 200 ರೂಪಾಯಿ ಕೊಟ್ಬಿಟ್ರೆ ಟ್ರೈನಿಗೆ ಆರಾಮಾಗಿ ಹೋಗಿ ಸೇಫಾಗಿ ಹೋಗಿ ರೀಚ್ ಆಗ್ತೀರಿ. ಹೋಗ್ಬಿಟ್ಟು ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಹೋಗ್ತೀರಿ ಎಲ್ಲರೂ ಕೂಡ ಉದ್ಯೋಗ ಸಿಗಲಿ ಅಂಥೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನ ನಾನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಆವಾಗಲೇ ಹೇಳ್ತಾ ಇದ್ದೆ 50 ರೂಪಾಯಿ ನೋಟ್ನಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಹಂಪಿ ರಥ ಇದೆ. ಸೊ ಯಾವತ್ತಾರು ನಿಮ್ಮ ಕೈಲಿ ಆ 50 ರೂಪಾಯಿ ಹೊಸ ನೋಟ್ ಬಂದಾಗ ಒಮ್ಮೆ ಆ ಹಂಪಿ ರಥವನ್ನು ಕಣ್ಣಾಡಿಸಿಪ್ಪ, ಖುಷಿ ಆಗತ್ತೆ. ಬಿಕಾಸ್ ಈ ಒಂದು ಪ್ರಪಂಚಾದ್ಯಂತ ತಿರುಗ್ತಾ ಇರ್ತಕ್ಕಂಥ 50 ರೂಪಾಯಿ ನೋಟದಲ್ಲಿ ಕರ್ನಾಟಕದ ಒಂದು ಪಾಲಿದೆ. ಹಾಗೆ ನೋಡಿದ್ರೆ ಹೆಚ್ಚು ಕಡಿಮೆ 32 ಏನು ರಾಜ್ಯಗಳಿದೆ. ಆ ರಾಜ್ಯಗಳಲ್ಲಿ ನಮಗೂ ಒಂದು ಪಾಲು ಸಿಕ್ಕಿದೆ ಅಲ್ವಾ? ಅದಕ್ಕೆ ನಾವು ಖಂಡಿತವಾಗ್ಲೂ ಹೆಮ್ಮೆ ಪಡಬೇಕು ಕರ್ನಾಟಕದವರು. ಹಾಗಾಗಿ 50 ರೂಪಾಯಿ ನೋಟನ್ನು ಯಾವಾಗಲೇ ಯೂಸ್ ಮಾಡಿ, ಹೆಮ್ಮೆಯಿಂದ ಯೂಸ್ ಮಾಡಿ. ಬಿಕಾಸ್ ಅದರಲ್ಲಿ ನಮ್ಮ ಹಂಪಿ ರಥ ಇದೆ. ಇದನ್ನು ನಾವು ಬರೀ ಕರ್ನಾಟಕದಲ್ಲಿ ಅಷ್ಟೇ ಯೂಸ್ ಮಾಡ್ತಾ ಇಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲರೂ ಆ 50 ರೂಪಾಯಿನೇ ಬಳಸ್ತಾ ಇದ್ದಾರೆ. ಸೊ ಎಷ್ಟೊಂದು ಹೆಮ್ಮೆಯ ವಿಚಾರ ಅಲ್ವಾ? ಇದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಅದೇ ರೀತಿ 100 ರೂಪಾಯಿ ನೋಟ್ ಮೇಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಇದೆ. ಇದನ್ನು ರಾಣಿ ಕಿ ಕಾವ್ ಅಂತ ಹೇಳ್ತಾರೆ. ಸೊ ಇದು ಬಹುಶಃ ನನಗೆ ಗೊತ್ತಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಪ್ರಕಾರ ಹೇಳೋದಾದರೆ ಇದು ಏನು ರಾಜಸ್ಥಾನದ್ದು ಅಂತ ಅನಿಸುತ್ತೆ. ಸೊ ರಾಣಿ ಕಿ ಕಾವ್ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಚಿತ್ರ ಈ ಒಂದು 100 ರೂಪಾಯಿ.
ಓಕೆ, ರಾಣಿ ಕಿ ವಾವ್, ಸಾರಿ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಹೇಳಿದೆ. ಅದೇ ರೀತಿ 200 ರೂಪಾಯಿ ನೋಟ್ ಮೇಲೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗೋಲ್ ಗುಂಬಜ್ ಆಕಾರದ ಒಂದು ಚಿತ್ರ ಇದೆ. ಇದಕ್ಕೆ ಸಾಂಚಿ ಸ್ತೂಪ ಅಂತೇಳಿ ಹೇಳ್ತಾರೆ. ಇದು ಒಂದು ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚಿತ್ರನೇ. ಇನ್ನು ಕೊನೆಯದಾಗಿ ನಾವು ಬಳಸ್ತಕ್ಕಂಥ 500 ರೂಪಾಯಿ ನೋಟ್ ಮೇಲೆ ಇದೆಲ್ಲರಿಗೂ ಸುಲಭ ಗೊತ್ತಿರುತ್ತೆ. ಯಾಕಂದರೆ ಇದರಲ್ಲಿರ್ತಕ್ಕಂಥದ್ದು ನನ್ನದರ ನಮ್ಮ ಒಂದು ಏನು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಪ್ರತಿ ಒಂದು ಏನು ಫ್ಲಾಗ್ ಹಾಸ್ಟ್ ಮಾಡ್ತಕ್ಕಂಥ ಕೆಂಪು ಕೋಟೆ, ಇದು ಕೆಂಪು ಕೋಟೆಯ ಚಿತ್ರ ಈ 500 ರೂಪಾಯಿ ಮೇಲಿದೆ. ಯಾವ್ದು ನೋಟನ್ನು ನೋಡ್ತಿರೋ ಬಿಡ್ತಿರೋ ರೀ ಕರ್ನಾಟಕದವರು, ದಯವಿಟ್ಟು 50 ರೂಪಾಯಿ ನೋಟನ್ನು ಮಾತ್ರ ಒಂದ್ಸರಿ ತೆಗೆದು ನೋಡಿ ಕಣ್ಣಾಯಿಸಿ. ಬಿಕಾಸ್ ಅಲ್ಲಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ಹಂಪೆ ರಥ. ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವು ಬೇರೆ ಯಾವುದಾದ್ರೂ ರಾಜ್ಯಕ್ಕೆ ಹೋದಾಗ ನೀವು ಹೇಳ್ಬೋದು, ನೀವು ಎಲ್ಲಿಂದ ಬಂದಿದ್ದೀರಿ ಅಂದರೆ ಆ 50 ರೂಪಾಯಿ ನೋಟನ್ನು ತೋರಿಸಿ ವಿ ಆರ್ ಕಮ್ ಫ್ರಮ್ ಇಯರ್ ಅಂತ ಹೇಳ್ಬೋದು. ಈ ಕನ್ನಡಿಗರು ನಾವು ಇಲ್ಲಿಯವರು ಅಂತ ತೋರಿಸ್ಕೋಬೋದು. ಸೊ ಹಾಗಾಗಿ ಅದನ್ನು ಹೆಮ್ಮೆಯಿಂದ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ನಮ್ಮ ಒಂದು ನೋಟ್ಗಳ ಬಗ್ಗೆ ಮಾಹಿತಿ ಆಗಿತ್ತು. ಸದ್ಯದಲ್ಲೇ 1000-2000 ಒಂದು ಹೈಯೆಸ್ಟ್ ನೋಟ್ಗಳು ಬರ್ತಕ್ಕಂಥ ಒಂದು 500 ರೂಪಾಯಿ ನೋಟ್ ಏನಿದೆ ಅದೇ ಒಂದು ಹೈಯೆಸ್ಟ್ ನೋಟಿಗೆ ಸದ್ಯಕ್ಕಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ 1000-2000 ನೋಟ್ಗಳು ಬರ್ಬೋದು, ಬರದೇನು ಇರ್ಬೋದು ಅಂತ ನಾನು ಹೇಳ್ತಾ ಒಂದು ಆತಂಕಕಾರಿ ವಿಚಾರವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಏನು ಅಂದರೆ, ನೀವೆಲ್ಲರೂ ಹುಬ್ಬೇರಿಸಬೇಕು. ನಾವು ಭಾರತ ಏನು ಅಭಿವೃದ್ಧಿ ಪಥದಲ್ಲಿ ಇದ್ದೀವಿ ಅಂತ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀವಿ. ಅಫ್ಕೋರ್ಸ್ ಅಭಿವೃದ್ಧಿ ಪಥದಲ್ಲಿ ಇರ್ತಕ್ಕಂಥ ವಿಚಾರನೇ. ಏನಪ್ಪ ವಿಚಾರ ಅಂದರೆ, ಬೆಂಗಳೂರು ಒಂದರಲ್ಲಿ ಒಂದು ದಿವಸಕ್ಕೆ ವಾಹನಗಳ ಸಂಖ್ಯೆ ಎಷ್ಟು ನೋಂದಣಿ ಆಗ್ತಾ ಇದೆ ಅಂದರೆ, ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ ನೋಂದಣಿಗಳಿಗೆ ಎಷ್ಟು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತೀರಿ. ಏನು ಅಂತ ಹೇಳಿದ್ರೆ 2500 ವೆಹಿಕಲ್ಗಳು ಒಂದು ದಿವಸಕ್ಕೆ ಹೊಸದಾಗಿ ರೋಡಿಗೆ ಇಳಿತಿದ್ದಾವಂತೆ. ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಒಂದು ದಿವಸಕ್ಕೆ 2500 ಅಂದರೆ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 75,000 ವೆಹಿಕಲ್ಗಳು ರೋಡಿಗೆ ಇಳಿತವೆ. ಒಂದು ವರ್ಷಕ್ಕೆ 7 ಕೋಟಿಗಿಂತ ಹೆಚ್ಚು ವೆಹಿಕಲ್ಗಳು ಜಾಸ್ತಿ ರೋಡಿಗೆ ಇಳಿತವೆ. ಪ್ರತಿನಿತ್ಯ ಹೀಗೆ ಇಷ್ಟು ವೆಹಿಕಲ್ಗಳು ರೋಡಿಗೆ ಬರ್ತಾ ಹೋದರೆ ಬೆಂಗಳೂರಿನ ನಿಲ್ಸೋಕ್ಕಾದ್ರೂ ಜಾಗ ಎಲ್ಲಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇದನ್ನು ದೇವರೇ ಕಾಪಾಡಬೇಕು ಅಂತ ಅನಿಸುತ್ತೆ. ನನಗೆ ನಿಜಕ್ಕೂ ಕೂಡ ಆತಂಕ, ಆಶ್ಚರ್ಯ, ಭಯ ಎಲ್ಲ ಒಟ್ಟಿಗೆ ಆಗ್ತಾ ಇದೆ ಈ ಒಂದು ಅಂಕಿಅಂಶವನ್ನು ಕೇಳ್ತಾ ಇದ್ದರೆ. ಬಟ್ ಅದ್ರ ಬಗ್ಗೆ ಜಾಸ್ತಿ ಇನ್ನೇನು ಚರ್ಚೆ ಮಾಡಲಿಕ್ಕೆ ಆಗಲ್ಲ ಅಂತ ನಾನು ಅನಿಸುತ್ತೆ. ಸೊ ನಾನು ಯಾವಾಗಲೂ ತಂದೆ ತಾಯಿಯರ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಮಗ ಹುಚ್ಚ ಆಗಿರಲಿ, ಏನೋ ಬುದ್ಧಿಮಾಂದ್ಯ ಆಗಿರಲಿ, ಏನೇ ಆಗಿರಲಿ ರೀ, ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ. ಇದೇ ದಾವಣಗೆರೆಯಲ್ಲಿ ಒಂದು ತಾಯಿ 40 ವರ್ಷದ ಮಗನಿಗೆ ಸ್ನಾನ ಮಾಡಿಸಿ ಅವನಿಗೆ ಬಟ್ಟೆ ತೊಡಿಸಿ ಪ್ರತಿನಿತ್ಯ ಊಟ ಮಾಡಿಸ್ತಾ ಇದ್ಲು. ಅವನ 50ನೇ ವರ್ಷಕ್ಕೇನೋ ಆ ಒಂದು ಹುಡುಗ ತೀರ್ಕೊಂಡ. ಅವನಿಗೆ ಬುದ್ಧಿಮಾಂದ್ಯ, ಅವನಿಗೆ ಏನೂ ಗೊತ್ತಿರಲಿಲ್ಲ. ಅವನಿಗೋಸ್ಕರ ಒಂದು ಸಪ್ರೇಟಾಗಿ ಒಂದು ರೂಮ್ ಥರ ವ್ಯವಸ್ಥೆ ಮಾಡಿದ್ರು. ಅವನಿಗೆ ಪ್ರತಿನಿತ್ಯ ಅಲ್ಲಿ ಹೋಗ್ಬಿಟ್ಟು ಈ ತಾಯಿ ಉಣಿಸಿ ಬರ್ತಾಯಿದ್ರು. ಏನೆಲ್ಲ ಕಷ್ಟಪಟ್ಟು ಆ ತಾಯಿ, ಆ ಮಗ ಹುಚ್ಚ ಅಂತ ಗೊತ್ತಿದ್ರು ಅವನಿಗೆಲ್ಲೂ ಅವನಿಗೆ ಕೇರ್ ನೆಗ್ಲೆಕ್ಟ್ ಮಾಡಲಿಲ್ಲ, ಅವನಿಗೇನು ಮಾಡಲಿಲ್ಲ. ಎಲ್ಲ ಮಕ್ಕಳ ಥರನೇ ಪ್ರತಿನಿತ್ಯ ಸ್ನಾನ, ತಿಂಡಿ, ಊಟ, ಹೊಸ ಬಟ್ಟೆ ಎಲ್ಲವನ್ನು ನೋಡ್ಕೊಳ್ತಾ ಇದ್ರು. ಇದನ್ನು ಯಾಕೆ ನಂಗೆ ನೆನಪಿಗೆ ಬಂತು ಅಂದ್ಬಿಟ್ರೆ, ಮೊನ್ನೆ ಒಂದು ಅತ್ಯಂತ ಮನಸ್ಸಿಗೆ ಕಲಕ್ತಕ್ಕಂಥ ಘಟನೆ. ಆ ತಾಯಿಗೆ ನೆನಪಿನ ಶಕ್ತಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ, ಏನೋ ಒಂಚೂರು ಮೆಮೊರಿ ಲಾಸ್ ಆಗಿದೆ ಅನ್ನೋ ಕಾರಣಕ್ಕೆ ಆ ತಾಯಿನ ನಡು ರಸ್ತೆಯಲ್ಲಿ ಬಿಟ್ಟುಬಿಟ್ಟು ಮಗ ಹೋಗಿದ್ದಾನಂತೆ. ನಂಗೆ ನಿಜಕ್ಕೂ ಆಶ್ಚರ್ಯ ಅಂತ ಅನಿಸುತ್ತೆ. ಹೆಂಗೆ ಈ ಒಂದು ಜನ ಬಿಹೇವ್ ಮಾಡ್ತಾರೆ ಅಂತ. ಅದು ಕೂಡ 70 ವರ್ಷ ಆದಮೇಲೆ ಆಬ್ವಿಯಸ್ಲಿ ಎಲ್ರಿಗೂ ಒಂಚೂರು ಮರವಿನ ಕಾಯಿಲೆ, ನಮಗೂ ಬರುತ್ತೆ, ಎಲ್ರಿಗೂ ಬರುತ್ತೆ. ಹಾಗಂದ ಮಾತ್ರಕ್ಕೆ ತಾಯಿನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಮನುಕುಲಕ್ಕೇನೆ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಯಾರೇ ಆಗಿದ್ರು ಕೂಡ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಆ ಮಗ ಆ ತಾಯಿಯನ್ನು ಮತ್ತೆ ಕರ್ಕೊಂಡು ಹೋಗಲಿಪ್ಪ. ಸೊ ದಯವಿಟ್ಟು ಇಂಥ ಒಂದು ಘಟನೆಗಳು ನಡಿಬಾರ್ದು. ಏಕೆಂದರೆ ಈಗಾಗಲೇ ಭಾರತ ಇಂಥ ಒಂದು ಸಾಕಷ್ಟು ಬೇಸರದ ಘಟನೆಗಳಿಂದ ಆಗಿಂದಾಗೆ ನೋಡ್ತಾನೆ ಇರುತ್ತೆ. ಸೊ ಇಂಥ ಘಟನೆಗಳು ಮುಂದುವರಿಬಾರ್ದು. ಹಾಗೆಂದರೆ ಅದಕ್ಕೋಸ್ಕರ ನಾನು ಯಾವತ್ತೂ ಹೇಳ್ತೀನಿ, ಅನಾಥಾಶ್ರಮಗಳು ಮೊದಲು ಮುಚ್ಚಬೇಕು ಅಂಥೇಳಿ. ಮೊನ್ನೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಹಿಮಂತ್ ಬಿಸ್ವಾ ಅವರು, ಮುಖ್ಯಮಂತ್ರಿಯವರು. ಏನಪ್ಪ ಅಂತ ಹೇಳಿದ್ರೆ, ಅದು ನಿಜಕ್ಕೂ ಕರ್ನಾಟಕ ಅಲ್ಲ, ವಿಶ್ವದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಎಲ್ಲ ರಾಜ್ಯಗಳಲ್ಲಿ ಬರಬೇಕು ಅಂತ ಇದನ್ನು ಕೇಂದ್ರ ಸರ್ಕಾರ ಮತ್ತೊಮ್ಮೆ ನಾನು ಪ್ರಸ್ತುತಪಡಿಸಬೇಕು ಅಂತ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಏನು ವಿಚಾರ ಅಂತ ಹೇಳಿದ್ರೆ, ಹಿಮಂತ್ ಬಿಸ್ವಾ ಮುಖ್ಯಮಂತ್ರಿಯವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಂಥ ಸೂಪರ್ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ನಿಜಕ್ಕೂ ನಾನು ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಏನು ಅಂದರೆ, ಒಂದು ವೇಳೆ ಸರ್ಕಾರಿ ಉದ್ಯೋಗ ಇರಲಿ ಅಥವಾ ಸರ್ಕಾರಿ ಉದ್ಯೋಗದಲ್ಲಿರಲಿ, ಪ್ರೈವೇಟ್ ಉದ್ಯೋಗದಲ್ಲಿ ಯಾರೇ ಇರಲಿ,
ಅವರು ತಂದೆ ತಾಯಿಯನ್ನು ನೋಡ್ಕೊಳ್ತಿಲ್ಲ ಅಂದರೆ ಪ್ರತಿ ತಿಂಗಳು ಆ ಒಂದು ಮಗ ಅಥವಾ ಮಗಳ ಸಂಬಳದಿಂದ 25% ಸ್ಯಾಲ್ರಿ ಡೈರೆಕ್ಟಾಗಿ ಡಿಡಕ್ಟ್ ಆಗುತ್ತೆ. ಅದು ಅವರ ಒಂದು ಹಿರಿಯ ಜೀವಿಗಳ ಜೀವನೋಪಾಯಕ್ಕೆ ಹೋಗುತ್ತಂತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಡಿಸಿಷನ್ ಅಲ್ವಾ? ಆಸ್ತಿಗೋಸ್ಕರ ಜಗಳ ಇಲ್ಲ, ಇಲ್ಲಿ ನನ್ನ ಮಕ್ಕಳು ನೋಡ್ಕೊಳ್ತಿಲ್ಲ ಅಂಥೇಳಿ ತಂದೆ ತಾಯಿ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಇವರು ನಾನು ನೋಡ್ಕೊಳಲ್ಲ ಅಂಥೇಳಿ ಅವ್ರನ್ನ ಹೊರ ಹಾಕೋತಕ್ಕಂಥ ಪರಿಸ್ಥಿತಿನೂ ಬರಲ್ಲ. 1 ಲಕ್ಷ ರೂಪಾಯಿ ಅವನಿಗೆ ಸಂಬಳ ಇದೆ ಅಂದರೆ 25,000 ರೂಪಾಯಿ ಸ್ಟ್ರೈಟಾಗಿ ಆ ಒಂದು ವೃದ್ಧ ದಂಪತಿಗಳಿಗೆ ಹೋಗ್ತಕ್ಕಂಥ ಯೋಜನೆಯನ್ನು ಹೇಮಂತ್ ಬಿಸ್ವಾ ಅವರು ಮಾಡಿದ್ದಾರೆ. ಅವರ ಪಾದ ಕಮಲಗಳಿಗೆ ನನಗೆ ಇಲ್ಲಿಂದಾನೇ ಒಂದು ದೊಡ್ಡ ನಮಸ್ಕಾರ ಹೇಳ್ತಿದ್ದೀನಿ. ಜೀವನದಲ್ಲಿ ಯಾವತ್ತಾರೋ ಒಂದು ದಿವಸ ಅವಕಾಶ ಸಿಕ್ಕರೆ ಖಂಡಿತವಾಗಲೂ ಅವ್ರಿಗೆ ಕಾಲಿಗೆ ಬಿದ್ದುಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ ಸರ್. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಡಿಸಿಷನ್ ಅಲ್ವಾ? ಸೊ ನಮ್ಮ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳನ್ನು ಕೂಡ ಇದನ್ನು ಮಾಡಬೇಕು. ಯಾಕೆಂದರೆ ಆವಾಗ ತಂದೆ ತಾಯಿಯವ್ರನ್ನ ಯಾರೂ ಹೊರಗೆ ಹಾಕಲ್ಲ, ತಂದೆ ತಾಯಿಯವ್ರನ್ನ ಯಾರು ಅನಾಥಾಶ್ರಮ ಕೂಡ ಕಳಿಸಲ್ಲ ಅಲ್ವಾ? ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಏನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನೇ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತೀನಿ. ಸೊ ಎಲ್ಲರೂ ಕೂಡ V1 ವಾಹಿನಿ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ಶುಭಮಸ್ತು.